Let us see the third chapter of your module 2 in this presentation. Your third chapter under module 2 is process synchronization. Let us see what is the background of this process synchronization. We have cooperating process which will be one that can affect or be affected by other process. Cooperating ಅಂತಾನೆ ಹೇಳ್ತಾ ಇದೆ. It should cooperate with other process. ಅಂದ್ರೆ ಆ process execute ಮಾಡ್ತಿದೆ ಅಂತಂದ್ರೆ that can be holded ಅಂದ್ರೆ ಅದನ್ನ ನಾವು ವೇಟಿಂಗ್ ಸ್ಟೇಟಿಗೆ ಹಾಕಬಹುದು ಬೈ ದಿ ಅದರ್ ಪ್ರಾಸೆಸ್ ಅಥವಾ ಈ ಪ್ರಾಸೆಸ್ ಬೇರೆ ಪ್ರಾಸೆಸ್ ನ ಅಫೆಕ್ಟ್ ಮಾಡಬಹುದು. ದಿಸ್ ಇಸ್ ದಿ ಕೋಆಪರೇಟಿಂಗ್ ಪ್ರಾಸೆಸ್. And cooperating process may either share a logical address space ಅಂದ್ರೆ ಕೋಡ್ ಅಥವಾ ಡೇಟಾನ ಶೇರ್ ಮಾಡಬಹುದು or they can share the data through files. ಅಂದ್ರೆ ಅಡ್ರೆಸ್ ಸ್ಪೇಸ್ ನಾವು ಎಲ್ಲಿ ಡೇಟಾ ಮತ್ತೆ ಕೋಡ್ ನ ಸೇವ್ ಮಾಡಿರ್ತೀವಿ ಅದ್ರ ಅಡ್ರೆಸ್ ಸ್ಪೇಸ್ ನ ಶೇರ್ ಮಾಡಬಹುದು or the files or the messages through the threads. By making use of threads it can share the data that has been stored through your files. Concurrent access to shared data may result in data inconsistency. ಅಂದ್ರೆ ಎರಡು ಅಥವಾ ಮೂರು ಪ್ರಾಸೆಸ್ ಸೇಮ್ ಡೇಟಾನ ಆಕ್ಸೆಸ್ ಮಾಡ್ತಿದ್ರೆ ಸೈಮಲ್ಟೇನಿಯಸ್ ಆಗಿ ಆಕ್ಸೆಸ್ ಮಾಡಿ ಅಥವಾ ಆ ಡೇಟಾನ ಏನಾದ್ರೂ ಮಾಡಿಫೈ ಮಾಡಿದ್ರೆ ಅಲ್ಲಿ ನನಗೆ ಏನಾಗುತ್ತೆ ಡೇಟಾ ಇನ್ಕನ್ಸಿಸ್ಟೆನ್ಸಿ ಆಗುತ್ತೆ. ಬಿಕಾಸ್ ಆ ಡೇಟಾ ಬೇರೆ ಪ್ರಾಸೆಸ್ ಅಲ್ಲಿ ಒರಿಜಿನಲ್ ಡೇಟಾ ಏನಿರುತ್ತೋ ಅದನ್ನ ಆಕ್ಸೆಸ್ ಮಾಡಕ್ ಟ್ರೈ ಮಾಡ್ತಾ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದಿ ಅದರ್ ಪ್ರಾಸೆಸ್ ಅದನ್ನೇನಾದ್ರೂ ಮಾಡಿಫೈ ಮಾಡಿದ್ರೆ ಅದರಲ್ಲಿ ಇನ್ಕನ್ಸಿಸ್ಟೆನ್ಸಿ ಬರುತ್ತೆ. ಇನ್ ಆರ್ಡರ್ ಟು ಮೇಂಟೈನ್ ಡೇಟಾ ಕನ್ಸಿಸ್ಟೆನ್ಸಿ, ನಾವು ಡೇಟಾ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಂತ ಅಂದ್ರೆ ಆರ್ಡರ್ ಎಕ್ಸಿಕ್ಯೂಷನ್ ನ ಯೂಸ್ ಮಾಡಬೇಕು. ಅಂದ್ರೆ ಲೈಕ್ ಒಂದು ಪ್ರಾಸೆಸ್ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ನ ಎಕ್ಸಿಕ್ಯೂಟ್ ಅಂದ್ರೆ ಲೈಕ್ your sequential way na use ಮಾಡಬೇಕು. And suppose that we wanted to provide a solution to producer and consumer problem that fills all the buffer. Producer ಮತ್ತೆ consumer problem ಅಂದ್ರೆ buffers ನ ಕನ್ಸಿಡರ್ ಮಾಡಿ ನಾವು ಕೌಂಟರ್ ನ ಇಟ್ಕೊಂಡು ಹೆಂಗೆ ಅವರಿಗೆ ಸೊಲ್ಯೂಷನ್ ನ ಪ್ರೊವೈಡ್ ಮಾಡ್ತಾ ಇರ್ತೀವಿ ಆ ಬೇಸಿಸ್ ಅಲ್ಲಿ ನಾವು ಅದನ್ನ ಸರ್ವಿಸ್ ನ ಪ್ರೊವೈಡ್ ಮಾಡಬೇಕು. We can do so by having an variable counter which will keep track of the number of full buffers. ಅಂದ್ರೆ ಎಷ್ಟು buffers fill ಆಗಿದೆ ಅಂತ ಒಂದು ಟ್ರ್ಯಾಕ್ ನ ಇದ್ ಮಾಡಕ್ಕೆ ಅಂದ್ರೆ in order to check that buffers we will make use of a variable or the ವೇರಿಯಬಲ್ ಕೌಂಟರ್ ನ ಇನಿಷಿಯಲಿ ಏನ್ ಮಾಡಿರ್ತೀನಿ 0 ಮಾಡಿರ್ತೀನಿ. ಅಲ್ಲಿ ಏನಾದ್ರೂ ಹೊಸ ಬಫರ್ ಬರ್ತಿದೆ ಅಂತ ಅಂದ್ರೆ ಇಫ್ ದ ಪ್ರೊಡ್ಯೂಸರ್ ಇಸ್ ಸೆಂಡಿಂಗ್ ಆರ್ ಇಫ್ ದ ಪ್ರೊಡ್ಯೂಸರ್ ಇಸ್ ಪ್ರೊಡ್ಯೂಸಿಂಗ್ ಅ ನ್ಯೂ ಬಫರ್, ಏನಾದ್ರೂ ಹೊಸ ಬಫರ್ ನ ಜನರೇಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಕೌಂಟರ್ ನ ನಾವು ಇನ್ಕ್ರಿಮೆಂಟ್ ಮಾಡ್ತೀವಿ. ಅದೇ ತರ ಕನ್ಸ್ಯೂಮರ್ ಅದನ್ನ ತಗೊಳ್ತೀಯಾನೆ ಅಂದ್ರೆ ಇಫ್ ದ ಪ್ರಾಸೆಸ್ ಇವಾಗ ಫಾರ್ ಎಕ್ಸಾಂಪಲ್ ರೆಡಿ ಕ್ಯೂ ನ ಕನ್ಸಿಡರ್ ಮಾಡೋಣ. ರೆಡಿ ಕ್ಯೂ ನಲ್ಲಿ n ನಂಬರ್ ಆಫ್ ಪ್ರಾಸೆಸ್ ಬಂದಿರುತ್ತೆ. ಸೊ ರೆಡಿ ಕ್ಯೂಗೆ ಒಂದು ಪ್ರಾಸೆಸ್ ಬರ್ತಿದೆ ಅಂತ ಅಂದ್ರೆ ನಾವು ಕೌಂಟರ್ ನ ಇನ್ಕ್ರಿಮೆಂಟ್ ಮಾಡ್ತೀವಿ. ಅದೇ ತರ ಆ ಪ್ರಾಸೆಸ್ ನ ನಾನು CPU ಗೆ ಅಸೈನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಆ ಕೌಂಟರ್ ಅಲ್ಲಿ ಒಂದನ್ನ ನಾನು ಡಿಕ್ರಿಮೆಂಟ್ ಮಾಡ್ತೀನಿ. ದ ಕೌಂಟರ್ ವ್ಯಾಲ್ಯೂ ವಿಲ್ ಬಿ ಡಿಕ್ರಿಮೆಂಟೆಡ್ ಬೈ 1. ಈ ಪ್ರಾಸೆಸ್ ನ ನಾವು ಯೂಸ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಹ್ಯಾವ್ ದಿ data consistency. So this is about the background of your process, that is the cooperating process. We have here the share data. Share data ನಲ್ಲಿ ನಾವು buffer size buffer ನ share ಮಾಡ್ತಾ ಇದೀವಿ where we have stored some items ಅಂದ್ರೆ we have created a variable called as item with the type structure type ದು ಒಂದು item ನ ಕ್ರಿಯೇಟ್ ಮಾಡ್ತಾ ಇದೀವಿ. item buffer ಆ buffer ಅಲ್ಲಿ ನಾವು ಸ್ಟೋರ್ ಮಾಡ್ತಾ ಇದೀವಿ. We have two things here. ಒಂದು ಪ್ರೊಡ್ಯೂಸರ್ ಕಾಲ್, ಇನ್ನೊಂದು ಕನ್ಸ್ಯೂಮರ್ ಕಾಲ್. ಪ್ರೊಡ್ಯೂಸರ್ ಕಾಲ್ ಅಲ್ಲಿ ಏನಾಗುತ್ತೆ ಎಲ್ಲಿವರೆಗೆ ನಾನು ಯೂಸ್ ಮಾಡ್ಬೋದು. ದಿಸ್ ಇಸ್ ಫಾರ್ ಯೋರ್ ಇನ್ಫೈನೈಟ್ ಲೂಪ್. while count is equals to buffer size. count ಏನಾದ್ರೂ buffer size ತನಕ ಬಂದ್ರೆ we cannot do nothing ಅಂದ್ರೆ ಏನು ಮಾಡಕ್ ಆಗಲ್ಲ. else produce an item and put it in the next produced ಅಂದ್ರೆ ಬಫರಿಂಗ್ ಆಡ್ ಮಾಡ್ತೀನಿ. ಸೊ ಬಫರ್ ಇನ್ ಇಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಪ್ರೊಡ್ಯೂಸ್ಡ್ ಆಗತ್ತೆ. ಸೊ ಅಲ್ಲಿಗೆ ಏನ್ ಮಾಡ್ತಾ ಇದೀನಿ, ಐ ಆಮ್ ಇನ್ಕ್ರಿಮೆಂಟಿಂಗ್ ದಿ ಕೌಂಟರ್ ವ್ಯಾಲ್ಯೂ. ಅದೇ ತರ ನೆಕ್ಸ್ಟ್ ಕನ್ಸ್ಯೂಮರ್ ನ ಕನ್ಸಿಡರ್ ಮಾಡಿದ್ರೆ ಇಫ್ ಕೌಂಟ್ ಇಸ್ ಈಕ್ವಲ್ಸ್ ಟು 0 ಅಲ್ಲಿ ಏನು ಇಲ್ವೇ ಇಲ್ಲ ಅದು ಕನ್ಸ್ಯೂಮ್ ಮಾಡಕ್ಕೆ. ಬಫರ್ ಇಸ್ ಎಂಟಿ ಅಂತ ಅಂದ್ರೆ ಅದು ಏನು ಪರ್ಫಾರ್ಮ್ ಮಾಡಕ್ಕಾಗಲ್ಲ. ಸೊ ಇದು ಡೂ ನಥಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ಪ್ರೊಡ್ಯೂಸರ್ ಇವಾಗ ಒಂದು ಬಫರ್ಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಒಂದು ಐಟಮ್ ನ ಹಾಕಿದಾನೆ ಅಂತ ಅಂದ್ರೆ ಇಟ್ ವಿಲ್ ಕನ್ಸ್ಯೂಮ್. ಸೊ ನೆಕ್ಸ್ಟ್ ಕನ್ಸ್ಯೂಮ್ಡ್ ಏನಾಗುತ್ತೆ ಅದು ಬಫರ್ ಇಂದ ಔಟ್ ಆಗ್ತಾ ಇದೆ. ಸೊ ಬಫರ್ ಆಫ್ ಔಟ್ ಏನಾಗುತ್ತೆ ಇಲ್ಲಿ ಔಟ್ ಪ್ಲಸ್ 1 ದಟ್ ಇಸ್ ಇಟ್ ಇಸ್ ನಾವು ಯಾವ ತರ ಸೈಜ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅದನ್ನ ಔಟ್ ಯಾವ ಬಫರ್ ಅಂದ್ರೆ ಅಥವಾ ಯಾವ ಐಟಮ್ ನ ನಾವು ಔಟ್ ಮಾಡ್ಬೇಕಂತ ಇರ್ತೀವಿ ಅದನ್ನ ಈ ಫಾರ್ಮುಲಾ ಯೂಸ್ ಮಾಡಿ ವಿ ವಿಲ್ ಬಿ ಕ್ಯಾಲ್ಕುಲೇಟಿಂಗ್
then we will decrement this counter value because it has been consume the item that is stored in the buffer. So this is how the producer and the consumer will act on the buffer. Next we have the race condition. Race condition ಏನಂತ ಅಂದ್ರೆ ಇಲ್ಲಿ ಲೈಕ್ ಕನ್ಕರೆಂಟ್ಲಿ ಅಥವಾ ಸೈಮಲ್ಟೇನಿಯಸ್ ಆಗಿ ಒಂದೇ ಒಂದು ಡೇಟಾಗೆ ಅದು ಆಕ್ಸೆಸ್ ಮಾಡಕ್ ಟ್ರೈ ಮಾಡ್ತಾ ಇರುತ್ತೆ. ಲೈಕ್ ರೇಸ್ ಇವಾಗ ಆಸ್ ಇಟ್ ಇಸ್ ಆಫ್ ರೇಸ್ ಯಾವ್ದಾದ್ರು ಒಂದು ರೆಜಿಸ್ಟರ್ ಎರಡು ರೆಜಿಸ್ಟರ್ 1 ಮತ್ತೆ 2 ಒಂದೇ ಡೇಟಾಗೆ ಆಕ್ಸೆಸ್ ತಗೊಳ್ಳೋದಕ್ಕೆ ದೇ ವಿಲ್ ಬಿ trying. A situation where several process access ಅಥವಾ manipulate the same data concurrently. Outcome ಯಾವ ತರ ಇರುತ್ತೆ ಅಂತ ಅಂದ್ರೆ in the outcome of that execution depends on the particular order. ಯಾವ ಆರ್ಡರ್ ಅಲ್ಲಿ ಇರಬೇಕು. ಲೈಕ್ ಇವಾಗ ಪ್ರಿಯಾರಿಟಿ ಪ್ರಾಸೆಸ್ ಅಂದ್ರೆ ಹೈಯರ್ ಪ್ರಿಯಾರಿಟಿ ಪ್ರಾಸೆಸ್ ಇದ್ರೆ ನಾವು ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಆ ಬೇಸಿಸ್ ಮೇಲೆ ನಾವು ಆರ್ಡರ್ಸ್ ನ ತಗೋತೀವಿ. ದಟ್ ಇಸ್ ಕಾಲ್ಡ್ ಆಸ್ ಯುವರ್ ರೇಸ್ ಕಂಡೀಷನ್. ರೇಸ್ ಕಂಡೀಷನ್ ಅಂತ ಅಂದ್ರೆ ಹೌ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ರಿಸಲ್ಟ್ಸ್ ಅಂದ್ರೆ ಬೇಸ್ಡ್ ಆನ್ ದ ಪರ್ಟಿಕ್ಯುಲರ್ ಆರ್ಡರ್ ನಾವು ಯಾವ ತರ ರಿಸಲ್ಟ್ ನ ಡಿಸ್ಪ್ಲೇ ಮಾಡ್ತಿದೀವಿ. ಸೊ ಹೌ ದ ಆರ್ಡರ್ ಇನ್ ವಿಚ್ ದ ಆಕ್ಸೆಸ್ ಟೇಕ್ಸ್ ಪ್ಲೇಸ್ ಅಂದ್ರೆ ಯಾವ ಪ್ರಾಸೆಸ್ಗೆ ನಾವು ಫಸ್ಟ್ ಆಕ್ಸೆಸ್ ನ ಕೊಡ್ತಾ ಇದೀವಿ ಆ ಬೇಸಿಸ್ ಮೇಲೆ ನಾವು ಔಟ್ಪುಟ್ ನ ಡಿಸ್ಪ್ಲೇ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಯುವರ್ ರೇಸ್ ಕಂಡೀಷನ್. ರೇಸ್ ಕಂಡೀಷನ್ ಇಸ್ ನಥಿಂಗ್ ಬಟ್ ಯಾರೋ ಇಬ್ರು ಫಸ್ಟ್ ಬರ್ತಾರೆ ಬಟ್ ನಾವ್ ಯಾರಿಗೆ ಫಸ್ಟ್ ನಾವು ಆಕ್ಸೆಸ್ ನ ಕೊಡ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಯುವರ್ ರೇಸ್ ಕಂಡೀಷನ್. ಹಿಯರ್ ಕೌಂಟ್ ಪ್ಲಸ್ ಕುಡ್ ಬಿ ಇಂಪ್ಲಿಮೆಂಟೆಡ್. ಯಾವ ತರ ಮಾಡ್ಬೋದು ಅಂತ ಅಂದ್ರೆ ಫಸ್ಟ್ ಏನ್ ಮಾಡ್ತಿದ್ದಾನೆ ಇಲ್ಲಿ ಇನಿಷಿಯಲಿ ಕೌಂಟ್ ಅನ್ನೋದಕ್ಕೆ ಇನ್ನೊಂದು ಟೆಂಪರರಿ ವೇರಿಯೇಬಲ್ ತರ ಕ್ರಿಯೇಟ್ ಮಾಡ್ತಿದ್ದಾನೆ. ಸೊ ಹಿ ಇಸ್ ಸ್ಟೋರಿಂಗ್ ದ ಕೌಂಟ್ ವ್ಯಾಲ್ಯೂ ಟು ದಿ ರೆಜಿಸ್ಟರ್ 1. ನೆಕ್ಸ್ಟ್ ಹಿ ಇಸ್ ಇನ್ಕ್ರಿಮೆಂಟಿಂಗ್ ದಿ ರೆಜಿಸ್ಟರ್ 1 ವ್ಯಾಲ್ಯೂ ಅಂಡ್ ಹಿ ಇಸ್ ಅಗೇನ್ ರೆಜಿಸ್ಟರ್ 1 ವ್ಯಾಲ್ಯೂನ ಕೌಂಟಿಗೆ replace ಮಾಡ್ತಿದ್ದಾನೆ and he is decrementing count. This could be implemented as again ಇಲ್ಲಿ ಏನ್ ಮಾಡ್ತಿದ್ದಾನೆ ಈ count plus ನ ಇಲ್ಲಿ ನಾವು ಟೆಂಪರರಿ ವೇರಿಯೇಬಲ್ ನ ಯೂಸ್ ಮಾಡ್ಕೊಂಡು I can do this ಅಂದ್ರೆ by swapping. ಅದೇ ತರ ಕೌಂಟ್ ಡಿಕ್ರಿಮೆಂಟ್ ಅಂತ ಅಂದ್ರೆ he is considering register 2 ಗೆ ಕೌಂಟ್ ವ್ಯಾಲ್ಯೂ ಹಾಕಿದಾನೆ ಅದರಿಂದ 1 ಮೈನಸ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ರೆಜಿಸ್ಟರ್ ಇರೋ ವ್ಯಾಲ್ಯೂ ನ 1 ಮೈನಸ್ ಮಾಡಿದ್ರೆ that becomes your count decrement value. So consider the execution interleaving. ಇಲ್ಲಿ ಯಾವ ತರ ಆಗತ್ತೆ ಫಸ್ಟ್ ಅಂದ್ರೆ is taking the example here ಅಷ್ಟೇ. ಫಸ್ಟ್ ಏನ್ ಮಾಡ್ತಿದ್ದಾನೆ ರೆಜಿಸ್ಟರ್ 1 ಗೆ 5 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡ್ತಿದ್ದಾನೆ. ದೆನ್ he is adding ಇನ್ಕ್ರಿಮೆಂಟ್ ಆಗುವಾಗ ಪ್ರೊಡ್ಯೂಸರ್ ವಿಲ್ ಎಕ್ಸಿಕ್ಯೂಟ್ ಅಂದ್ರೆ ಈ ಪ್ರೊಡ್ಯೂಸರ್ ಪಾರ್ಟ್ ಅಲ್ಲಿ ಇದಾಗತ್ತೆ ಅಂದ್ರೆ counter add ಆಗತ್ತೆ. So we will increment the counter at the producer side and we will decrement the counter at the consumer side. So the first two will be applied on your producer side. That is he will be adding 1 to the register. So register will become 6. Register value 6 ಆಯ್ತು. Consumer ಏನ್ ಮಾಡ್ತಾನೆ count register 2 ನ ಮತ್ತೆ ಅವನು count ಗೆ 5 ಅಂತ ತಗೊಂಡಿದ್ದಾನೆ. register 2 ಇಂದ ಮೈನಸ್ ಮಾಡಿದ್ರೆ he is getting 4. So the producer side ಅಲ್ಲಿ count value ಏನಾಗಿದೆ 6 ಆಗಿದೆ but consumer side ಅಲ್ಲಿ ಎಷ್ಟಾಗಿದೆ 4 ಆಗಿದೆ. So this is how we can increment or decrement the count value at the producer side and the consumer side. Next we have the critical section problem. What is this critical section problem? It is just the code in which a process may be changing some variables and updating a table or writing a file. ನಾವು ಯಾವ್ದಾದ್ರು ಒಂದು process ನ consider ಮಾಡಿದ್ರೆ ಏನ್ ಮಾಡುತ್ತೆ ಅದು ಚೇಂಜ್ ಮಾಡ್ತಾ ಇರುತ್ತೆ. ಒಂದು ಸೆಗ್ಮೆಂಟ್ ಆಫ್ ಕೋಡ್ ಅಲ್ಲಿ ಅದು ವೇರಿಯೇಬಲ್ ನ ಆಗ್ಬೋದು ಅಥವಾ ಟೇಬಲ್ ನ ಆಗ್ಬೋದು ಬಟ್ ಸಮಥಿಂಗ್ ವಿಲ್ ಬಿ ಮಾಡಿಫೈಡ್. ಈಚ್ ಪ್ರಾಸೆಸ್ ವಿಲ್ ಹ್ಯಾವ್ ಸಮ್ ಕ್ರಿಟಿಕಲ್ ಸೆಕ್ಷನ್. ಆ ಕ್ರಿಟಿಕಲ್ ಸೆಕ್ಷನ್ ಅಲ್ಲಿ ಶೇರ್ಡ್ ಪಾರ್ಟ್ ಇರುತ್ತೆ. ಅದನ್ನ ಹೆಂಗೆ ನಾವು ಆ ಪರ್ಟಿಕ್ಯುಲರ್ ಶೇರ್ಡ್ ಡೇಟಾನ ಮಾಡಿಫೈ ಆದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್. ಕನ್ಸಿಡರ್ ಅ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ n ಪ್ರಾಸೆಸ್ ಲೈಕ್ P1 ಇಂದ ನಾವು Pn ತನಕ ಕನ್ಸಿಡರ್ ಮಾಡ್ತೀವಿ ಆಫ್ ಕೋಡ್ ಕಾಲ್ಡ್ ಅ ಕ್ರಿಟಿಕಲ್ ಸೆಕ್ಷನ್ in which the process may be changing common variables ಆಗ್ಬೋದು ಅಥವಾ ಇದು ಅಪ್ಡೇಟ್ ಮಾಡ್ಬೋದು. some modification will be performed on that particular part. when one process is executing in its critical section no other process ಅಂದ್ರೆ ಆ ಪರ್ಟಿಕ್ಯುಲರ್ ಪ್ರಾಸೆಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ ಪಾರ್ಟ್ ಏನಿರುತ್ತೋ ಅದನ್ನ ಬೇರೆ ಪ್ರಾಸೆಸ್ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ. no other process is allowed to execute in its critical section. ಬೇರೆ ಪ್ರಾಸೆಸ್ ನ ನಾನು ಆಕ್ಸೆಸ್ ಮಾಡಕ್ ಆಗಲ್ಲ. ಸೊ ಕ್ರಿಟಿಕಲ್ ಸೆಕ್ಷನ್ ಇಸ್ ನಥಿಂಗ್ ಬಟ್ ಅ ಸೆಗ್ಮೆಂಟ್ ಆಫ್ ಕೋಡ್ ಅಥವಾ ಒಂದಷ್ಟು lines of code in which a process may be changing either a variable or it can update a table or it can write a file.
Each process has a critical section in which the shared data is accessed. Shared data na ನಾವು ಇಲ್ಲಿ access ಮಾಡಬಹುದು. one process ಗೆ ಅದರದೇ ಆದಂತ critical section ಇರುತ್ತೆ. So where it can share the data or the shared data will be accessed at that particular critical section. Next we have the general structure of the typical process. ಅಂದ್ರೆ ಯಾವ ತರ ಇರುತ್ತೆ one process. So first ನಮಗೆ entry section ಅಂತ ಅಂದ್ರೆ like request ಮಾಡ್ತಿದೀನಿ ನಾನು critical section ಅಲ್ಲಿ ಇರುವಂತ ಕೋಡ್ ನ execute ಮಾಡಬೇಕು ಅಂತ. So that is called as your entry section. Request permission to enter the critical section. ನನ್ನ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗಿದೆ ಅಂತಂದ್ರೆ ಐ ವಿಲ್ ಬಿ ಮೂವಿಂಗ್ ಟು ದಿ ಕ್ರಿಟಿಕಲ್ ಸೆಕ್ಷನ್ ಪಾರ್ಟ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇನ್ ಟೈಮ್, ದಟ್ ಇಸ್ ನೋ ಅದರ್ ಪ್ರಾಸೆಸ್. ಯಾವುದೇ ಬೇರೆ ಅದರ್ ಪ್ರಾಸೆಸ್ ಅಲ್ಲಿ ಇರಬಾರ್ದು, ಎಕ್ಸಿಕ್ಯೂಟ್ ಮಾಡ್ತಾ ಇರಬಾರ್ದು. ಇಫ್ ದ ಕ್ರಿಟಿಕಲ್ ಸೆಕ್ಷನ್ ಇಸ್ ಫ್ರೀ, ಆ ಶೇರ್ಡ್ ಪಾರ್ಟ್ ಏನಿರುತ್ತೋ ಅದೇನಾದ್ರೂ ಫ್ರೀ ಇದ್ರೆ ಮಾತ್ರ ನಾನು ರಿಕ್ವೆಸ್ಟ್ ಮಾಡಿರುವಂತ ಪ್ರಾಸೆಸ್ಗೆ ಐ permit to access that particular critical section part. ಅಲ್ಲಿ ಏನಾದ್ರೂ ಅದು ಬೇರೆ ಪ್ರಾಸೆಸ್ ಇಂದ ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತಂದ್ರೆ I'll not provide the permission for that particular process. ಅಂದ್ರೆ ಅದು waiting state ಅಲ್ಲಿ ಇರಬೇಕು. Next we have the exit state. ಅಂದ್ರೆ ಒಂದ್ಸತಿ ಆ critical section ಅಲ್ಲಿ ಇರುವಂತ ಡೇಟಾನ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ it will come out of the critical section, and this remainder section ಅಂತ ಅಂದ್ರೆ ಬೇರೆ section after executing that critical section, if there is any other part with respect to your program ಅಲ್ಲಿ ಏನಾದ್ರೂ extra part idre, it will be executed by that remainder section. So this is how we can execute the critical section. First we will have a do while loop here. Do, we have the entry section where we will be requesting for the in order to execute the critical section part. Next, after executing the critical section, we will exit from that critical section. If we have any other code part, we will be executing that in the remainder section. If it is a while of true, again we will go for this, otherwise we will be coming out of that particular loop. This is the general structure of the typical process PI. How to overcome this critical section problem? ಅಂದ್ರೆ ಇವಾಗ ಸೈಮಲ್ಟೇನಿಯಸ್ ಆಗಿ ಆಗಲ್ಲ, ಅಲ್ಲಿ ಸೀಕ್ವೆನ್ಷಿಯಲ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ವೇಟಿಂಗ್ ಟೈಮ್ ಜಾಸ್ತಿ ಆಗೋದು. ಅದನ್ನೇ ಹೆಂಗ್ ಓವರ್ಕಮ್ ಮಾಡ್ತೀವಿ ಅಂತಂದ್ರೆ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂತ ಅಂದ್ರೆ ಈಗ ಪ್ರಾಸೆಸ್ PI is executing in its critical section, ನಾವು ಅದನ್ನ ಬೇರೆ ಪ್ರಾಸೆಸ್ಗೆ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ. ಸೊ ದೇರ್ ನೋ ಅದರ್ ಪ್ರಾಸೆಸ್ ಕ್ಯಾನ್ ಬಿ ಎಕ್ಸಿಕ್ಯೂಟಿಂಗ್ ಇನ್ ದೇರ್ ಕ್ರಿಟಿಕಲ್ ಸೆಕ್ಷನ್. ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂತ ಅಂದ್ರೆ ಓನ್ಲಿ ಒನ್ ಪ್ರಾಸೆಸ್ ಕ್ಯಾನ್ access that particular critical section at a time. Progress, if no process is executing in its critical section, then exit some processes that wish to enter the critical section. ಅಂದ್ರೆ ಅಲ್ಲಿ ಯಾವುದೇ ಪ್ರಾಸೆಸ್ ಕ್ರಿಟಿಕಲ್ ಸೆಕ್ಷನ್ ಎಕ್ಸಿಕ್ಯೂಟ್ ಮಾಡ್ತಿಲ್ಲ ಅಥವಾ ಆಕ್ಸೆಸ್ ಮಾಡ್ತಿಲ್ಲ ಅಂತ ಅಂದ್ರೆ ದ ಪ್ರಾಸೆಸ್ ವಿಚ್ ಇಸ್ ರಿಕ್ವೆಸ್ಟಿಂಗ್, ಯಾವ ಪ್ರಾಸೆಸ್ಗೆ ಬೇಕು, ವಿಚ್ ಇಸ್ ವಿಶಿಂಗ್ ಟು ಎಂಟರ್ ಇನ್ ಟು ದ ಕ್ರಿಟಿಕಲ್ ಸೆಕ್ಷನ್, ಅದಕ್ಕೆ ನಾವು ಚಾನ್ಸ್ ಕೊಡ್ತೀವಿ. Then the selection of the process that will enter the critical section next cannot be postponed indefinitely. ಅದನ್ನ ನಾವು postpone ಮಾಡಕ್ ಆಗಲ್ಲ. Next, third one we have the solution here is the bounded waiting. A bound must wait exit on the number of times that the other process are allowed to enter their critical section after a process has made a request to enter a critical section before that the request is granted. ಅಂದ್ರೆ like I have already request ಮಾಡಿದೀನಿ, but other process has been already requested ಅಂತಂದ್ರೆ I should be in the waiting state ಅಲ್ಲಿ ಇರ್ತೀನಿ until the other process is going to finish its execution at the critical section. ಬೇರೆ process critical section ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿರೋದ್ರಿಂದ ಆ process ಮುಗಿಸೋವರೆಗೂ ನಾನು ಏನ್ ರಿಕ್ವೆಸ್ಟ್ ಮಾಡಿರ್ತೀನಿ ಅದು ಹೋಲ್ಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ until request ನನಗೆ ಗ್ರಾಂಟ್ ಆಗೋವರೆಗೂ I should be in the waiting state. Assume that each process executes at a non-zero speed. ಅಂದ್ರೆ ಯಾವ್ದೋ ಸುಮ್ನೆ ಹೋಗಿ ಬರುತ್ತೆ ಆತರ ಏನೂ ಇಲ್ಲ. It will use some time. ಅಲ್ಲೊಂದಷ್ಟು ಟೈಮ್ ಎಕ್ಸಿಕ್ಯೂಟ್ ಮಾಡುತ್ತೆ. And no assumption concerning relative speed of n processor. ಸೇಮ್ ಸ್ಪೀಡ್ ಅಲ್ಲಿ ಅದು ವರ್ಕ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಒಂದು ಪ್ರಾಸೆಸರ್ ಬೇಗ ಅದ್ರದ್ದು ಎಕ್ಸಿಕ್ಯೂಷನ್ ನ ಮುಗಿಸ್ಬೋದು ಕ್ರಿಟಿಕಲ್ ಸೆಕ್ಷನ್, ಬಟ್ ದಿ ಅದರ್ ಪ್ರಾಸೆಸ್ ಮೇ ಟೇಕ್ ಮಚ್ ಟೈಮ್, ಅಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ when compared to the other process. So we have two approaches that are used to handle critical sections in operating system. Operating system ಅಲ್ಲಿ ಏನಾದ್ರೂ ಆದ್ರೆ ಈ ತರ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಬಂದಿದೆ ಅಂತ ಅಂದ್ರೆ ನಾವು ಎರಡು ಮೆಥಡ್ ನ ಯೂಸ್ ಮಾಡ್ಕೊಂಡು
we can overcome that, or we can handle that critical section problem. The first one is primitive kernel. Primitive kernel anta andre which allows a processor to be preempted while it is running in the kernel mode. Andre ಆ kernel na ನಾನು ಏನು ಮಾಡ್ತೀನಿ, preempt ಮಾಡ್ತೀನಿ. I'll hold it. ಅಂದ್ರೆ I'll make that particular process to be in the waiting state. Next we have the non-preemptive. Non-preemptive ಅಂತಂದ್ರೆ it doesn't allow a process which is running in the kernel node to be preempted. ಅಂದ್ರೆ hold state ಅಥವಾ waiting state ಗೆ move ಆಗಲ್ಲ. A kernel mode process will run until it exits from the kernel mode. ಅಂದ್ರೆ ಅದು ಇಲ್ಲ kernel mode ಇಂದ user mode ಗೆ change ಆಗಬೇಕು, ಅವಾಗ ಅದು preemption ಮಾಡ್ಕೊಬಹುದು. ಆರ್ ಬ್ಲಾಕ್ ಮಾಡ್ಬೋದು ಅಥವಾ ವಾಲಂಟ್ರಿ ಆಗಿ ಅದು CPU ಕಂಟ್ರೋಲ್ ನ ಬಿಟ್ಕೊಡ್ಬೋದು. ಬಟ್ ಅದು ಕರ್ನಲ್ ಮೋಡ್ ಅಲ್ಲೇ ಇದೆ ಅಂತ ಅಂದ್ರೆ ನಾವು ಅಲ್ಲಿ ಪ್ರಾಸೆಸ್ ನ ಪ್ರಿಯಂಪ್ಟ್ ಮಾಡಲ್ಲ. ವಿ ವಿಲ್ ನಾಟ್ ಅಲೌ ಅ ಪ್ರಾಸೆಸ್ ಟು ಪ್ರಿಯಂಪ್ಟ್ ಇಫ್ ಇಟ್ ಇಸ್ ರನ್ನಿಂಗ್ ಇನ್ ಅ ಕರ್ನಲ್ ಮೋಡ್. ಸೊ ವಿ ಹ್ಯಾವ್ ಟೂ ಅಪ್ರೋಚಸ್, ಒಂದು ಪ್ರಿಯಂಪ್ಟಿವ್ ಕರ್ನಲ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್ ಕರ್ನಲ್. ಪ್ರಿಯಂಪ್ಟಿವ್ ಕರ್ನಲ್ ಅಂತಂದ್ರೆ ದ ಕರ್ನಲ್ ಕ್ಯಾನ್ ಬಿ ಪ್ರಿಯಂಪ್ಟೆಡ್ ಇನ್ ದ ಕರ್ನಲ್ ಮೋಡ್. ಕರ್ನಲ್ ಮೋಡ್ ಅಲ್ಲಿ ಅದು ವರ್ಕ್ ಆಗ್ತಿದೆ ಆ ಪ್ರಾಸೆಸ್ ಅಂತ ಅಂದ್ರೆ ವಿ ಕ್ಯಾನ್ ಪ್ರಿಯಂಪ್ಟ್, ಅಂದ್ರೆ ವಿ ಕ್ಯಾನ್ make that process to be in the waiting state ಅಲ್ಲಿ ಇರ್ಬೋದು. ಅದೇ ನಾನ್ ಪ್ರಿಯಂಪ್ಟಿವ್ ಅಂತ ಅಂದ್ರೆ I cannot make a process which is running in the kernel mode to be preempted. ಅಂದ್ರೆ ಅದನ್ನ ನಾನು waiting state ಗೆ ಹಾಕಕ್ ಆಗಲ್ಲ. ಅದೇ ಆ ಕರ್ನಲ್ ಮೋಡ್ ಪ್ರಾಸೆಸ್ ಏನಾದ್ರೂ ಎಕ್ಸಿಟ್ ಆದ್ರೆ ಕರ್ನಲ್ ಮೋಡ್ ಇಂದ ಯೂಸರ್ ಮೋಡ್ ಗೆ ಬಂದ್ರೆ ದೆನ್ ಐ ಕ್ಯಾನ್ ಬ್ಲಾಕ್ ದಟ್, ಆರ್ ಅದೇ ವಾಲಂಟ್ರಿ ಆಗಿ ಏನ್ ಮಾಡ್ಬೋದು, ಇಟ್ ಕ್ಯಾನ್ ಲೀವ್ ದಿ ಕಂಟ್ರೋಲ್ ಆಫ್ CPU ಕಂಟ್ರೋಲ್ ನ ಬಿಡ್ಬೋದು. if it is moves only from kernel mode, ಅಂದ್ರೆ kernel mode ಇಂದ exit ಆದ್ರೆ ಮಾತ್ರ. Next we have the Peterson solution. This is also a solution for your critical section. Peterson solution ಅಂದ್ರೆ a critical software based solution to the critical section problem known as a solution. ಒಂದು ಸಾಫ್ಟ್ವೇರ್ ಬೇಸ್ಡ್ ಸೊಲ್ಯೂಷನ್ ನಾವು ಈ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ಗೆ ಏನು ಐಡೆಂಟಿಫೈ ಮಾಡಿದ್ವಿ, ದಟ್ ಇಸ್ ಕಾಲ್ಡ್ ಆಸ್ ದಿ ಸೊಲ್ಯೂಷನ್. So, and this was done by the Peterson, so it is called as a Peterson solution. It addresses the requirements of mutual exclusion. As we have studied, mutual exclusion ಅಂದ್ರೆ critical part ಅಲ್ಲಿ ಏನು ಎಕ್ಸಿಕ್ಯೂಟ್ ಮಾಡ್ತಿರ್ತೀವಿ ಆವಾಗ ಆ ಬೇರೆ ಪ್ರಾಸೆಸ್ ಅಲ್ಲಿಗೆ ಆಕ್ಸೆಸ್ ಮಾಡಕ್ ಆಗಲ್ಲ. ಇನ್ನೊಂದು ಪ್ರೋಗ್ರೆಸ್ ಅಂತ ಅಂದ್ರೆ ಯಾವುದೇ ತರ ಪ್ರಾಸೆಸ್ ಎಕ್ಸಿಕ್ಯೂಟ್ ಮಾಡ್ತಿಲ್ಲ ಅಂತ ಅಂದ್ರೆ ಯಾವುದು ಅಂದ್ರೆ ದ ಪ್ರಾಸೆಸ್ ವಿಚ್ ಇಸ್ ವಿಶಿಂಗ್ ಟು ಆಕ್ಸೆಸ್ ದಿ ಕ್ರಿಟಿಕಲ್ ಸೆಕ್ಷನ್, ಅದಕ್ಕೆ ನಾವು ಪರ್ಮಿಷನ್ ಕೊಡ್ಬೋದು. ಬೌಂಡೆಡ್ ವೇಟಿಂಗ್ ಅಂತ ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಪ್ರಾಸೆಸ್ ಆಲ್ರೆಡಿ ಕ್ರಿಟಿಕಲ್ ಸೆಕ್ಷನ್ ಆಕ್ಸೆಸ್ ಮಾಡ್ತಾ ಇದ್ರೆ ನಾನೇನಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಆ ಟೈಮಲ್ಲಿ ನಾನು ನನ್ನ ರಿಕ್ವೆಸ್ಟ್ ನ ಗ್ರಾಂಟ್ ಮಾಡಿರಲ್ಲ. ಎಲ್ಲಿವರೆಗೂ ಅಂತ ಅಂದ್ರೆ ಟಿಲ್ ದಟ್ ಪರ್ಟಿಕ್ಯುಲರ್ ಪ್ರಾಸೆಸ್ ಇಸ್ ಕಮಿಂಗ್ ಔಟ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ರಿಟಿಕಲ್ ಸೆಕ್ಷನ್. ಸೊ ಇದು ಈ ಮೂರ್ ಪ್ರಾಬ್ಲಮ್ ಅಥವಾ ರಿಕ್ವೈರ್ಮೆಂಟ್ ನ ಅಡ್ರೆಸ್ ಮಾಡುತ್ತೆ ಯೋರ್ ಪೀಟರ್ಸನ್ ಸೊಲ್ಯೂಷನ್. ಇಟ್ ಹ್ಯಾಸ್ ಟೂ ಪ್ರಾಸೆಸ್ ಸೊಲ್ಯೂಷನ್. ಇಲ್ಲಿ ಎರಡು ತರ ತಗೊಳುತ್ತೆ, ಒಂದು ಲೋಡ್ ಮತ್ತೆ ಸ್ಟೋರ್ ಇನ್ಸ್ಟ್ರಕ್ಷನ್ಸ್ ನ ಯೂಸ್ ಮಾಡಿಕೊಂಡು ಇಟ್ ವಿಲ್ ಪ್ರೊವೈಡ್ ದಿ ಸೊಲ್ಯೂಷನ್. assumes that the load and store instructions are atomic. Atomic ಅಂದ್ರೆ single valued, that is cannot be interpreted. ಅದನ್ನ ನಾವು ಯಾವುದೇ ತರ ಇಂಟರ್ಪ್ರೆಟ್ ಮಾಡಕ್ ಆಗಲ್ಲ ಅಂತ ಅಸಂಪ್ಷನ್ ಮಾಡ್ಕೋತಾ ಇರೋದು. ಲೋಡ್ ಅಂಡ್ ಸ್ಟೋರ್ ಆರ್ ಅಟಾಮಿಕ್ ಇನ್ಸ್ಟ್ರಕ್ಷನ್ಸ್. ಅಟಾಮಿಕ್ ಇನ್ಸ್ಟ್ರಕ್ಷನ್ಸ್ ಅಂತ ಅನ್ಕೊಂಡು ಅದನ್ನ ನಾವು ಮಧ್ಯ ಯಾವುದೇ ತರ ಇಂಟ್ರಪ್ಷನ್ ಮಾಡಕ್ ಆಗಲ್ಲ. ಇದರ್ ಇನ್ಪುಟ್ ಔಟ್ಪುಟ್ ಇಂಟ್ರಪ್ಟ್ ಆಗ್ಬೋದು ಅಥವಾ ಬೇರೆ ತರ ಯಾವುದೇ ತರ ಇಂಟ್ರಪ್ಟ್ಸ್ ನಾವು ಅಥವಾ ಇವೆಂಟ್ ಯಾವ್ದಾದ್ರು ಇಂಟ್ರಪ್ಟ್ ಆಗ್ಬೋದು, ಇವೆಂಟ್ ಇಂಟ್ರಪ್ಟ್. ಸೊ ವಿ ಕೆನಾಟ್ ಹ್ಯಾವ್ ಎನಿ ಇಂಟ್ರಪ್ಟ್ ಇನ್ ದಿ ಬಿಟ್ವೀನ್. ಸೊ ದ ಟೂ ಪ್ರಾಸೆಸ್ ಶೇರ್ಸ್ ಟೂ ವೇರಿಯೇಬಲ್ಸ್. ಒಂದು ಇಂಟ್ ಟರ್ನ್ ಅಂತ ಒಂದು ಕನ್ಸಿಡರ್ ಮಾಡಿದ್ವಿ, ಒಂದು ಇಂಟಿಜರ್ ವೇರಿಯೇಬಲ್, ಇನ್ನೊಂದು ಬೂಲಿಯನ್ ವೇರಿಯೇಬಲ್. ವೇರ್ ಟರ್ನ್ ಅಂತ ನಾವೇನ್ ಕನ್ಸಿಡರ್ ಮಾಡಿದೀವಿ ಇಂಟಿಜರ್ ವೇರಿಯೇಬಲ್, ಅದೇನ್ ಹೇಳತ್ತೆ ಅಂದ್ರೆ ಇಟ್ ಇಂಡಿಕೇಟ್ಸ್ ಹೂಸ್ ಟರ್ನ್ ಇಸ್ ಟು ಎಂಟರ್ ಇಟ್ಸ್ ಕ್ರಿಟಿಕಲ್ ಸೆಕ್ಷನ್. ಅಂದ್ರೆ ಯಾವ ಪ್ರಾಸೆಸ್ ಇವಾಗ ಟರ್ನ್ ಇಸ್ ಈಕ್ವಲ್ಸ್ ಟು P1 ಅಥವಾ I ಅಂತ ಅಂದ್ರೆ ಯಾವ PI ಅಂತ ಇಲ್ಲಿ ನಾನು ಏನ್ ಕನ್ಸಿಡರ್ ಮಾಡಿದೀನಿ ಅದು P1 I ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ I is equals to 1 ಆದ್ರೆ ದೆನ್ ಟರ್ನ್ ಬಿಕಮ್ಸ್ ಟರ್ನ್. ಇಫ್ ಟರ್ನ್ ಇಸ್ ಈಕ್ವಲ್ಸ್ ಟು I ಅಂದ್ರೆ ಟರ್ನ್ ಈಕ್ವಲ್ಸ್ ಟು 1 ಅಂತ ಅಂದ್ರೆ P1 ಪ್ರಾಸೆಸ್ ನಾನು ಏನ್ ಮಾಡ್ತೀನಿ, I'll allow the P1 process to execute in the critical section part. ಅದೇ ತರ ನಾನು ಫ್ಲಾಗ್ ಅಂತ ಇಲ್ಲಿ ಒಂದು ಅರೇನ ಕನ್ಸಿಡರ್ ಮಾಡಿದ್ದೀನಿ, ಯೂಸ್ ಟು ಇಂಡಿಕೇಟ್ if a process is ready to enter its critical section. If flag of I is equals to true, then PI is ready to enter its critical section. ಇದು ಯಾವ ತರ ಆಗತ್ತೆ ಅಂದ್ರೆ ಇಲ್ಲಿ ಫ್ಲಾಗ್ ಆಫ್ I ಏನಾದ್ರೂ ಟ್ರೂ ಆದ್ರೆ, ಫ್ಲಾಗ್ ಆಫ್ 1 is true ಅಂತ ಅಂದ್ರೆ ಅದು PI ರೆಡಿ ಇದೆ ಕ್ರಿಟಿಕಲ್ ಸೆಕ್ಷನ್ ಗೆ ಎಂಟರ್ ಆಗಕ್ಕೆ. ದ ಸ್ಟ್ರಕ್ಚರ್ ಆಫ್ PI ಇನ್
Peterson solution ಯಾವ ತರ ಇರುತ್ತೆ ಅಂತ ಅಂದ್ರೆ, where we have a do thing, flag of I is true ಆಗಿದ್ರೆ then turn is equals to J ಆಗುತ್ತೆ, while flag of J ಮತ್ತೆ turn of J true ಆದ್ರೆ ನಾವು critical section ಗೆ enter ಮಾಡ್ತಿದೀವಿ. then I'll make this flag of I is equals to false, remainder section ನ execute ಮಾಡ್ತಿದೀನಿ. so this is about the Peterson solution. Peterson solution ಅಲ್ಲಿ ಏನಿಲ್ಲ, ಇದ್ರಲ್ಲಿ ಎರಡು ವೇರಿಯಬಲ್ ನ ಕನ್ಸಿಡರ್ ಮಾಡ್ತಿದ್ದೇನೆ. that is your integer and the boolean value, turn ಮತ್ತೆ flag. turn ಅಂತ ಅಂದ್ರೆ ಲೈಕ್ ಯಾವ process ಗೆ ನಾವು turn ಇದೆ, like it indicates which process is going to execute in the critical section. ಒಂದು flag ಏನಂತ ಅಂದ್ರೆ ಯಾವ process ready ಇದೆ critical section ನ enter ಆಗಕ್ಕೆ. so it is called as the Peterson's solution. To enter the critical section, firstly the process pi sets flag of ಅಂದ್ರೆ true ಆಗಿರ್ಬೇಕು, ಯಾವಾಗಲೂ flag of I should be true, and then sets turn to the J, ಆ particular code. if both the process tries to enter at the same time, turn will be set both I and J at roughly at the same time. ಎರಡೂನು at the same time ಏನ್ ಮಾಡಿರುತ್ತೆ, turn set ಮಾಡುತ್ತೆ. the final value of the turn determines which of the two processes allowed to enter its critical section first. ಅಂದ್ರೆ ಯಾವ ಇದು critical section ನ ಯಾವ process first enter ಮಾಡ್ಬೇಕಂತ ಹೇಳುತ್ತೆ. it proves both mutual exclusion ಪ್ರಿಸರ್ವ್ ಮಾಡ್ತಾ ಇದೆ, ಅಂದ್ರೆ one process critical section execute ಮಾಡ್ತಿದೆ ಅಂತಂದ್ರೆ it is not providing or allowing the other process to execute, progress requirement is satisfied. ಅಂದ್ರೆ ಇವಾಗ ನನ್ಗೆ ಏನಾದ್ರೂ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದ್ರೆ ಐ ವಿಲ್ ಮೇಕ್ ಯೂಸ್ ಆಫ್ ದಿಸ್ flag of I ನ ಯೂಸ್ ಮಾಡ್ಕೊಂಡು ಐ ಟೆಲ್ ದಟ್ ಐ ಆಮ್ ರೆಡಿ ಟು ಎಕ್ಸಿಕ್ಯೂಟ್ ಆರ್ ಎಂಟರ್ ದಿ ಕ್ರಿಟಿಕಲ್ ಸೆಕ್ಷನ್ ಅಂತ ಹೇಳ್ತೀನಿ. ಅದೇ ತರ ಬೌಂಡೆಡ್ ವೇಟಿಂಗ್ ಟೈಮು ರಿಕ್ವೈರ್ಮೆಂಟ್ ಇಸ್ ಮೆಟ್. ಅಂದ್ರೆ ಇವಾಗ ಅಲ್ಲಿ ಬೇರೆ ಪ್ರೋಸೆಸ್ ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತ ಅಂದ್ರೆ ಈ ಬೌಂಡೆಡ್ ಟೈಮ್ ಅಷ್ಟು ವೇಟ್ ಮಾಡಿ ಅಂತ ಏನ್ ಹೇಳಿರುತ್ತೋ ಆ ಕಂಡೀಷನ್ ನಾವು ಇಲ್ಲಿ ಮೀಟ್ ಮಾಡ್ತಾ ಇದೀವಿ. ಸೊ ದ Peterson's solution will meet all the conditions, that is your mutual exclusion, progress and the bounded waiting. We have the synchronization hardware. As I have told about the critical section problem. critical section problem ಗೆ ನಾವು ಕೋಡ್ ಅಲ್ಲಿ ಯಾವ ತರ Peterson solution ನ ಯೂಸ್ ಮಾಡ್ಕೊಂಡು solution ನ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದೆ. ಅದೇ ತರ ನಾವಿವಾಗ ಇಲ್ಲಿ ಹಾರ್ಡ್ವೇರ್ಸ್ ನ ಕೂಡ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ಓವರ್ಕಮ್ ದಟ್ ಪ್ರಾಬ್ಲಮ್ ಆಫ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ನ ನಾನು ಹಾರ್ಡ್ವೇರ್ ಯೂಸ್ ಮಾಡ್ಕೊಂಡು ಓವರ್ಕಮ್ ಮಾಡ್ಬೋದು. ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಸಿಂಕ್ರನೈಸೇಷನ್ ಹಾರ್ಡ್ವೇರ್. ಇದರಲ್ಲಿ ನಾನು ಯುನಿಪ್ರೊಸೆಸರ್ ಅಂದ್ರೆ ಸಿಂಗಲ್ ಪ್ರೊಸೆಸರ್ ಇರೋಂತ ಸಿಸ್ಟಮ್ ನ ಕನ್ಸಿಡರ್ ಮಾಡಿದ್ರೆ ಅದೇನ್ ಮಾಡುತ್ತೆ, ಬೇರೆ ಪ್ರೊಸೆಸರ್ಗೆ ಅಲ್ಲಿ ಚಾನ್ಸೇ ಕೊಡಲ್ಲ. ಯಾಕೆಂದ್ರೆ ಈ ಪ್ರೊಸೆಸರ್ ಅದನ್ನ ಯೂಸ್ ಮಾಡ್ತಾ ಇದೆ ಅಂಟಿಲ್ ಇಟ್ ಕಂಪ್ಲೀಟ್ಸ್ ಇಟ್ಸ್ ಎಕ್ಸಿಕ್ಯೂಷನ್. ಆ ಪ್ರಾಸೆಸ್ ಅದ್ರ ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡೋವರೆಗೂ ನೆಕ್ಸ್ಟ್ ಪ್ರೊಸೆಸರ್ಗೆ ಅಲ್ಲಿ ಚಾನ್ಸ್ ಕೊಡಲ್ಲ. ಸೊ ಅದ್ರಲ್ಲಿ ಡಿಸೇಬಲ್ಸ್ ದಿ ಇಂಟರಪ್ಟ್ಸ್. ಮಧ್ಯೆ ಯಾವುದೇ ತರ ಇಂಟರಪ್ಟ್ಸ್ ಬಂದ್ರು ಅದು ಡಿಸೇಬಲ್ ಮಾಡುತ್ತೆ ವೈಲ್ ಅ ಪ್ರಾಸೆಸ್ PI is using that particular critical section. ಆ ತರ ಆದಾಗ ಏನಾಗುತ್ತೆ, ನಮಗೆ ಇಲ್ಲಿ ಆರ್ಡರ್ ಆಗಿ ಕ್ರಿಟಿಕಲ್ ಸೆಕ್ಷನ್ ನ ಆಕ್ಸೆಸ್ ಮಾಡ್ಬೋದು. ಬಟ್ we have a great disadvantage for the multiprocessor system. ಇದು ಯೂನಿಪ್ರೊಸೆಸರ್ ಸಿಸ್ಟಮ್ ಅಲ್ಲಿ ನಮಗೆ ಅಡ್ವಾಂಟೇಜ್ ಇದ್ರೂ ಫಾರ್ ದಿ ಕ್ರಿಟಿಕಲ್ ಸೆಕ್ಷನ್, ಮಲ್ಟಿಪ್ರೊಸೆಸರ್ ಸಿಸ್ಟಮ್ಸ್ ನ ಕನ್ಸಿಡರ್ ಮಾಡಿದ್ರೆ ನಮಗೆ ತುಂಬಾ ಡಿಸ್ಅಡ್ವಾಂಟೇಜ್ ಆಗತ್ತೆ. ಅಂಡ್ ವಿ ಹ್ಯಾವ್ ಒನ್ ಮೋರ್ ಥಿಂಗ್, ಇದು ಯೂನಿಪ್ರೊಸೆಸರ್ ನ ಕನ್ಸಿಡರ್ ಮಾಡಿದ್ರೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಅದೇ ತರ ಇನ್ನೊಂದು ಲಾಕ್ ಫಂಕ್ಷನಾಲಿಟಿ ಅಂತ ಹೇಳ್ತೀವಿ. ಲಾಕ್ ಫಂಕ್ಷನಾಲಿಟಿ ಅಂತ ಅಂದ್ರೆ ನಾನು ಇವಾಗ ಕ್ರಿಟಿಕಲ್ ಸೆಕ್ಷನ್ ನ ಆಕ್ಸೆಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಫಸ್ಟ್ ಏನ್ ಮಾಡ್ತೀನಿ, ಲಾಕ್ ಮಾಡ್ಕೋತೀನಿ. ಆ ಪ್ರಾಸೆಸ್ಗೆ ಲಾಕ್ ಅನ್ನ ಅಕ್ವೈರ್ ಮಾಡಿ ಕ್ರಿಟಿಕಲ್ ಸೆಕ್ಷನ್ ನ ರನ್ ಮಾಡುತ್ತೆ ಅಥವಾ ಎಕ್ಸಿಕ್ಯೂಟ್ ಮಾಡುತ್ತೆ. ಎಕ್ಸಿಕ್ಯೂಟ್ ಮಾಡ್ದಾದ್ಮೇಲೆ ಅದು ಲಾಕ್ ನ ರಿಲೀಸ್ ಮಾಡುತ್ತೆ. ಫಸ್ಟ್ ದ ಪ್ರಾಸೆಸ್ ಅಕ್ವೈರ್ಸ್ ಅ ಲಾಕ್. ಅದು ಅಂದ್ರೆ ಕ್ರಿಟಿಕಲ್ ಸೆಕ್ಷನ್ ಗೆ ಎಂಟರ್ ಆಗ್ತಿದೆ ಅಂದ ತಕ್ಷಣನೇ ಪ್ರಾಸೆಸ್ ಏನ್ ಮಾಡುತ್ತೆ, ಆ ಲಾಕ್ ನ ಅಕ್ವೈರ್ ಮಾಡ್ಕೊಳತ್ತೆ. ಅದು ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಕ್ರಿಟಿಕಲ್ ಸೆಕ್ಷನ್ ನ ಲಾಕ್ ನ ರಿಲೀಸ್ ಮಾಡುತ್ತೆ. ಆ ಟೈಮಲ್ಲಿ ಏನಾದ್ರೂ ಬೇರೆ ಪ್ರೊಸೆಸರ್ ಟ್ರೈ ಮಾಡ್ತಿದ್ರೆ ಕ್ರಿಟಿಕಲ್ ಸೆಕ್ಷನ್ ನ ಆಕ್ಸೆಸ್ ಮಾಡಕ್ಕೆ ಅದಾಗಲ್ಲ. ಬಿಕಾಸ್ ದಟ್ ಪರ್ಟಿಕ್ಯುಲರ್ ಕ್ರಿಟಿಕಲ್ ಸೆಕ್ಷನ್ ಆಲ್ರೆಡಿ ಎಂಟ್ರಿನೇ ಲಾಕ್ ಆಗ್ಬಿಟ್ಟಿರತ್ತೆ. ಇಟ್ ಕ್ಯಾನ್ ಓನ್ಲಿ ಡೂ ಸೊ ಇಫ್ ಇಟ್ ಇಸ್ ಫ್ರೀ. ಅಂದ್ರೆ ಲಾಕ್ ಅದಾಗಿದೆ ಅದೇ ಫ್ರೀ ಮಾಡ್ಬೇಕು ಅಥವಾ ರಿಲೀಸ್ ಮಾಡ್ಬೇಕು. ಸೊ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಐದರ್ ಯೂನಿಪ್ರೊಸೆಸರ್ ಹೋಗ್ಬೋದು, ಇಲ್ಲ ಲಾಕ್ ಸಿಸ್ಟಮ್ ನ ಯೂಸ್ ಮಾಡ್ಬೋದು, ಲಾಕ್ ಅಂಡ್ ರಿಲೀಸ್ ಮತ್ತೆ.
Another advanced approach ಯಾವ್ದಂತ ಅಂದ್ರೆ we have the atomic instruction. Atomic ಅಂತ ಅಂದ್ರೆ where non interruptible instruction, ಯಾವುದೇ ತರ interrupts ಮಧ್ಯ ಬರಲ್ಲ, that is atomic. Single instructions ತರ dependent ಆಗಿರಲ್ಲ, so we can execute the instructions. So this is an advanced approach. Next we have the mutex lock. Mutex lock ಅಂತ ಅಂದ್ರೆ ಇದು strict software approach. ಅಂದ್ರೆ ಲಾಕ್ ಅಂತ ಏನ್ ಹೇಳ್ದೆ, ನಾವ್ ಇವಾಗ ಅದು ಎಂಟ್ರಿ ಸೆಕ್ಷನ್ ನ ಲಾಕ್ ಮಾಡ್ತೀವಿ ಅಂತ ಏನ್ ಹೇಳ್ದೆ, ಅದನ್ನ ಸ್ಟ್ರಿಕ್ಟ್ ಅಪ್ರೋಚ್ ಅಲ್ಲಿ ಯೂಸ್ ಮಾಡಿದ್ರೆ, ಸ್ಟ್ರಿಕ್ಟ್ ಸಾಫ್ಟ್ವೇರ್ ಅಪ್ರೋಚ್ ಅಲ್ಲಿ ಯೂಸ್ ಮಾಡಿದ್ರೆ ನಾವು ಮ್ಯೂಟೆಕ್ಸ್ ಲಾಕ್ಸ್ ಅಂತ ಹೇಳ್ತೀವಿ. ಆಸ್ ಅ ಸಿಂಕ್ರನೈಸೇಷನ್ ಹಾರ್ಡ್ವೇರ್ ಸೊಲ್ಯೂಷನ್ ಇಸ್ ನಾಟ್ ಈಸಿ ಟು ಇಂಪ್ಲಿಮೆಂಟ್. ಅಂದ್ರೆ ಯೂನಿಪ್ರೊಸೆಸರ್ ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಟಾಸ್ಕ್ ನ ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ತುಂಬಾ ಪ್ರಾಬ್ಲಮ್, ಅಥವಾ it is not an easy thing. ಯಾಕೆಂದ್ರೆ the time taken in order to execute a single program becomes more. ಆ ತರ ಆದಾಗ ಏನ್ ಮಾಡುತ್ತೆ, we will have a strict software ನ ಯೂಸ್ ಮಾಡ್ಕೊಂಡು ಲಾಕ್ ರಿಲೀಸ್ ನ ನಾನು ಅಪ್ಲೈ ಮಾಡ್ಬೋದು. ಆ ಅಪ್ರೋಚ್ಗೆ ನಾವು ಮ್ಯೂಟೆಕ್ಸ್ ಲಾಕ್ ಅಂತ ಹೇಳ್ತೀವಿ. ದಿಸ್ ಅಪ್ರೋಚ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ ದ ಎಂಟ್ರಿ ಸೆಕ್ಷನ್ ಆಫ್ ದಿ ಕೋಡ್, ಅಂದ್ರೆ ಕ್ರಿಟಿಕಲ್ ಸೆಕ್ಷನ್ ಎಂಟ್ರಿ ಸೆಕ್ಷನ್ ಅಲ್ಲಿ ಏನಾಗುತ್ತೆ, ಆ ಪ್ರಾಸೆಸ್ಗೆ ನಾವು ಲಾಕ್ ನ ಅಕ್ವೈರ್ ಮಾಡ್ತೀವಿ. ದ critical section will be acquired by that particular process over the critical resources modified. ಅಂದ್ರೆ ಅಲ್ಲಿ ಏನ್ critical resources ಇರುತ್ತೋ ಅದಕ್ಕೆಲ್ಲ ಲಾಕ್ ನ ಪ್ರೊವೈಡ್ ಮಾಡಿರ್ತೀವಿ, used inside the critical section. critical section ಒಳಗ ಮಾತ್ರ ಯೂಸ್ ಮಾಡುವಂತ ರಿಸೋರ್ಸಸ್ ಗೆ ಲಾಕ್ ನ ಪ್ರೊವೈಡ್ ಮಾಡ್ತೀವಿ. ಒಂದ್ಸತಿ ಎಕ್ಸಿಕ್ಯೂಟ್ ಆದ್ಮೇಲೆ, ಕ್ರಿಟಿಕಲ್ ಸೆಕ್ಷನ್ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ we will exit the section that lock is released. ಅಂದ್ರೆ ನಾವು ಲಾಕ್ ನ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ. As the resources is locked, ಅಲ್ಲಿ ರಿಸೋರ್ಸ್ ಲಾಕ್ಡ್ ಆಗಿರೋದ್ರಿಂದ while a process is executing its critical section ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿರೋದ್ರಿಂದ ಬೇರೆ ಪ್ರೊಸೆಸರ್ಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಆಕ್ಸೆಸ್ ಸಿಗಲ್ಲ, because already the resources are locked by the or acquired by the other process. So this is about the concept of mutex locks. Next we have the semaphore. Coming to the semaphore, a semaphore S is a global variable that is accessed by only processor PI at a time. ಅಂದ್ರೆ ಒಂದು processor ಮಾತ್ರ ಒಂದು ಸತಿ ಆ processor ಆ ವೇರಿಯಬಲ್ ನ ಆಕ್ಸೆಸ್ ಮಾಡಬಹುದು. That is called as a semaphore. ಅದು ಗ್ಲೋಬಲ್ ಡಿಕ್ಲೇರ್ ಆಗಿರುತ್ತೆ, where any process can be accessed. that ಯಾವುದೇ process ಬೇಕಾದ್ರೂ ಆಕ್ಸೆಸ್ ಮಾಡಬಹುದು, ಬಟ್ ಆ ವೇರಿಯಬಲ್ ನ ಒಂದು process ಮಾತ್ರ ಆಕ್ಸೆಸ್ ಮಾಡಕ್ಕಾಗತ್ತೆ ಅಟ್ ಅ ಟೈಮ್. ಒಂದು ಟೈಮ್ ಅಲ್ಲಿ ಒಂದು processor ಮಾತ್ರ ಆಕ್ಸೆಸ್ ಮಾಡಕ್ಕಾಗತ್ತೆ. It is of type integer variable. As I have told, it is of a global variable. ಅದು integer type ಇರುತ್ತೆ, and apart from initialization, it is accessed only through two atomic operation, ಒಂದು wait ಮತ್ತೆ ಇನ್ನೊಂದು signal. ಇನಿಷಿಯಲೈಸೇಷನ್ ಸ್ಟಾರ್ಟಿಂಗ್ ಮಾಡ್ತೀವಿ, ಬಟ್ ಅದನ್ನ ನಾವು ನೆಕ್ಸ್ಟ್ ಆಕ್ಸೆಸ್ ಮಾಡ್ಬೇಕಂತ ಅಂದ್ರೆ ಎರಡು ಫಂಕ್ಷನ್ ಅಥವಾ ಆಪರೇಷನ್ ನ ಯೂಸ್ ಮಾಡ್ತೀನಿ. ಅದು ಫಸ್ಟ್ ಒನ್ ವೇಟ್, ಇನ್ನೊಂದು ಸಿಗ್ನಲ್. ಯಾವ ತರ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಟೂ ಸ್ಟ್ಯಾಂಡರ್ಡ್ ಆಪರೇಷನ್ modify, that is s of wait and signal. ಇದರಲ್ಲಿ wait ಮತ್ತೆ signal ಇಲ್ಲಿ s ಅನ್ನೋ ವೇರಿಯಬಲ್ ನ ಕಾಲ್ ಮಾಡಿದೀನಿ, that is the semaphore s. semaphore s is a global variable. ಸೊ ಇದ್ರಲ್ಲಿ ನಾನು ಎರಡು ಆಪರೇಷನ್ಸ್ ನ ಕ್ರಿಯೇಟ್ ಮಾಡ್ತಿದ್ದೀನಿ, ಒಂದು wait ಮತ್ತೆ ಇನ್ನೊಂದು signal. Originally called p function and the v function ಅಂತ ಹೇಳ್ತೀವಿ. wait ಅಂತ ಅಂದ್ರೆ while the semaphore is less than or equal to 0, do no operation, ಯಾವುದೇ ತರ ಆಪರೇಷನ್ ಮಾಡಲ್ಲ. then what we will do, s is equals to s minus 1. s is equals to s minus 1 ಅಂದ್ರೆ we will be decrementing the s value. next we have the signal ಅಲ್ಲಿ ಏನ್ ಮಾಡ್ತೀವಿ, we will increment the s value. wait ಅಲ್ಲಿ decrement ಮಾಡ್ತೀವಿ and signal ಅಲ್ಲಿ we will increment. wait and signals are executed indivisibly, ಅಂದ್ರೆ individual ಆಗಿ execute ಮಾಡ್ತೀವಿ. while one process is modifying the semaphore, no other process can simultaneously modify it. ಇವಾಗ ನಾನು ಇದರಲ್ಲಿ ಈ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ಸ್ ನ p1 process ಇಂದ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ the p2 process cannot access this semaphore ಅದನ್ನ ಆಕ್ಸೆಸ್ ಮಾಡಕ್ ಆಗಲ್ಲ. how can we use semaphore? mutual exclusion ಅಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ? semaphores are used to deal with n number of processor critical section problem with n processors. ಅಂದ್ರೆ one process ಅಲ್ಲ, n processor ಇದ್ರೂ ಹೆಂಗೆ critical section problem ನ ಡೀಲ್ ಮಾಡ್ತೀವಿ ಅಂತ. n process can share the semaphore. mutex is initialized to 1, ಅಂದ್ರೆ ಲಾಕ್, mutex ಲಾಕ್ ನ ನಾವೇನ್ ಓದಿದ್ವಿ ಅದನ್ನ ಇನಿಷಿಯಲೈಸ್ ಮಾಡಿರ್ತೀವಿ. where pi executes as follows. process pi ಯಾವ ತರ ಎಕ್ಸಿಕ್ಯೂಟ್ ಆಗುತ್ತೆ, do mutex of 1. ಅಂದ್ರೆ mutex ನ ನಾನು ಏನ್ ಮಾಡಿದೀನಿ, p1 process ಅಂದ್ರೆ ಅಲ್ಲಿ ಏನಾಗುತ್ತೆ, wait of 1 p1 ಆಗತ್ತೆ. next
ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಆಗುತ್ತೆ. ಸಿಗ್ನಲ್ ಆಫ್ ಮ್ಯೂಟೆಕ್ಸ್, ಅಲ್ಲಿಗೆ ಸಿಗ್ನಲ್ನ ನಾನು ಸಿಗ್ನಲ್ ಆಫ್ 1ನ ಕಾಲ್ ಮಾಡ್ತಿದ್ದೀನಿ, ಅಂದರೆ ಐ ವಿಲ್ ಕಮ್ ಔಟ್ ಆಫ್ ದಟ್ critical section. Next I'll execute the remainder section of that particular process. While of true, again if it becomes true, I'll again go into the loop. With respect to synchronization, now last slide al nodidu with respect to mutual exclusive lock. Now we have here is the synchronization yav tara use ಮಾಡಬಹುದು. Semaphores can also be used to solve synchronization problems. ಎರಡು ಪ್ರಾಸೆಸ್ ಏನಾದರೂ ಕನ್ಕರೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಿದೆ, ಸೈಮಲ್ಟೇನಿಯಸ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಿದ್ರೆ P1 ವಿತ್ ಸ್ಟೇಟ್ಮೆಂಟ್ S1 ಮತ್ತೆ P2 ನಲ್ಲಿ S2 ಇದ್ರೆ S2 ನೀಡ್ಸ್ ಟು ಬಿ ಎಕ್ಸಿಕ್ಯೂಟೆಡ್ ಓನ್ಲಿ ಆಫ್ಟರ್ S1. ಯಾಕೆ ಅಂತ ಅಂದ್ರೆ ಲೆಟ್ P1 and P2 share the semaphore where we have synchronization will be initialized to 0. ಪ್ರಾಸೆಸ್ P1 ಗೆ ನಾವು S1 ವೇರಿಯೇಬಲ್ ನ ಪ್ರೊವೈಡ್ ಮಾಡಿರ್ತೀವಿ, ಇಲ್ಲಿ ಇದು ಎಕ್ಸಿಕ್ಯೂಟ್ ಮಾಡುತ್ತೆ, and P2 ಆಫ್ಟರ್ ದಟ್ after S1 it will be executing. Because synchronization is initialized to 0, P2 will execute S2 only after P1 has invoked the signal of sync after executing S1. ಅಂದ್ರೆ ಈ ಸಿಗ್ನಲ್ ಅನ್ನೋ ಫಂಕ್ಷನ್ ನ ಪ್ರಾಸೆಸ್ P1 ಕಾಲ್ ಆದ್ಮೇಲೆ ಏನ್ ಮಾಡುತ್ತೆ, ಪ್ರಾಸೆಸ್ P2 ಎಕ್ಸಿಕ್ಯೂಷನ್ ನ ಸ್ಟಾರ್ಟ್ ಮಾಡುತ್ತೆ. Next we have the disadvantage of mutual exclusion solution. What is this disadvantage? These solutions all are require busy waiting irutte. That is, while a process in its critical section, all the process will be trying, andre bere process ಏನು ಮಾಡ್ತಾ ಇರುತ್ತೆ, ಆ critical section ಗೆ ಎಂಟರ್ ಆಗಬೇಕು ಅಂತ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರುತ್ತೆ. Thus CPU cycles are wasted. ಸುಮ್ಮನೆ ಅಲ್ಲಿ ವೇಸ್ಟ್ ಆಗ್ತಾ ಇರುತ್ತೆ CPU. So this is also called as, this type of wasting CPU cycles are called as snip locks. Snip locks ಅಂದ್ರೆ snips ಅಂತಂದ್ರೆ waiting on mutex lock, ಅಂದ್ರೆ ಅದು clock ಸಿಗಬೇಕು. It is trying to acquire the resources which are inside the critical section. So this is called as snip locks. Spin lock ಅಂತ ಅಂದ್ರೆ where the CPU cycles are wasted because already one process ಏನಾಗಿರುತ್ತೆ, critical section acquire ಮಾಡಿರುತ್ತೆ. ಬಟ್ ಬೇರೆ ಪ್ರಾಸೆಸ್ ಏನ್ ಮಾಡ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಕ್ರಿಟಿಕಲ್ ಸೆಕ್ಷನ್ ಗೆ ಎಂಟರ್ ಆಗೋಕೆ ಟ್ರೈ ಮಾಡ್ತಾ ಇರುತ್ತೆ. ಆ ತರ ಟೈಮಲ್ಲಿ ದಿ CPU cycles are wasted. So that is called as your spin lock. Advantage of spin lock is that no context switch is required. ಅಂದ್ರೆ ಒಂದರಿಂದ ಇನ್ನೊಂದು ಪ್ರಾಸೆಸ್ಗೆ ಸ್ವಿಚ್ ಆಗುವಂತ ರಿಕ್ವೈರ್ಮೆಂಟ್ ಇರಲ್ಲ. So this can be used where application needs to hold ಲಾಕ್ ಫಾರ್ ಅ ಶಾರ್ಟ್ ಡ್ಯೂರೇಷನ್. ಶಾರ್ಟ್ ಡ್ಯೂರೇಷನ್ಸ್ ಯಾವ್ದು ಇರುತ್ತೆ ಅಥವಾ ಪ್ರಾಸೆಸ್ ಯಾವ್ದು ಶಾರ್ಟ್ ಟೈಮಲ್ಲಿ ಆ ಕ್ರಿಟಿಕಲ್ ಪಾರ್ಟ್ ನ ಎಕ್ಸಿಕ್ಯೂಟ್ ಮಾಡುತ್ತೋ ಅಂತ ಪ್ರಾಸೆಸ್ಗೆ ನಾವು ಸ್ಪಿನ್ ಲಾಕ್ ನ ಅಕ್ವೈರ್ ಮಾಡಬಹುದು. ಸೊ ದಿಸ್ ಇಸ್ ದಿ ಡಿಸ್ಅಡ್ವಾಂಟೇಜ್. Application may spend lots of time in critical section and therefore this may not be a good solution. ಈ ಸ್ಪಿನ್ ಲಾಕ್ ನ ನಾನು ಯೂಸ್ ಮಾಡ್ಬೋದು, ಬಟ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಒಂದೊಂದು ಅಪ್ಲಿಕೇಶನ್ ಜಾಸ್ತಿ ಟೈಮ್ ಕ್ರಿಟಿಕಲ್ ಸೆಕ್ಷನ್ ಅಲ್ಲೇ ಟೈಮ್ ನ ಸ್ಪೆಂಡ್ ಮಾಡುತ್ತೆ. ಸೊ ಅಂತ ಟೈಮ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ನಾಟ್ ಅ ಗುಡ್ ಸೊಲ್ಯೂಷನ್. ನೆಕ್ಸ್ಟ್ ವಿ ಹ್ಯಾವ್ ದಿ ಇಂಪ್ಲಿಮೆಂಟೇಷನ್ ಆಫ್ ಸೆಮಾಫೋರ್. ಸೆಮಾಫೋರ್ ನ ಇಂಪ್ಲಿಮೆಂಟ್ ಮಾಡುವಾಗ ವಿ ವಿಲ್ ಮೇಕ್ ಯೂಸ್ ಆಫ್ ವಿತ್ ನೋ ಬಿಸಿ ವೇಟಿಂಗ್. ಬಿಸಿ ವೇಟಿಂಗ್ ಅಂದ್ರೆ ಇವಾಗ ಸ್ಪಿನ್ ಲಾಕ್ ಅಂತ ಏನೋದಿದ್ವಿ ಅದನ್ನ ಕನ್ಸಿಡರ್ ಮಾಡದೆ ಯಾವ ತರ ಇಂಪ್ಲಿಮೆಂಟ್ ಮಾಡ್ತೀವಿ. When a process executes waits and finds a semaphore to be a non-positive. A weight of S ಅಲ್ಲಿ ಏನಾದ್ರೂ ಅದು semaphore S ವ್ಯಾಲ್ಯೂ ನಾನ್ ಪಾಸಿಟಿವ್ ಅಂತ ಅಂದ್ರೆ ಇದು ಬ್ಲಾಕ್ ಇಟ್ಸ್, ಅದು ಬ್ಲಾಕ್ ಆಗ್ಬಿಡುತ್ತೆ. ಇಲ್ಲಿ ಬ್ಲಾಕ್ ಆಪರೇಷನ್ ಪ್ಲೇಸಸ್ ಅ ಪ್ರಾಸೆಸ್ ಇನ್ ಟು ದ ವೇಟಿಂಗ್ ಕ್ಯೂ. ಆ ವೇಟಿಂಗ್ ಕ್ಯೂ ಆಗುತ್ತೆ ಎಲ್ಲಿವರೆಗೆ ಅಂದ್ರೆ ಆ ನಾನ್ ಪಾಸಿಟಿವ್ ಇರೋದು ಪಾಸಿಟಿವ್ ಆಗೋವರೆಗೂ. Associated with semaphore and the state of the process is changed to the waiting state. ಅಂದ್ರೆ ಎಕ್ಸಿಕ್ಯೂಟ್ ಸ್ಟೇಟ್ ಅಲ್ಲಿ ಏನಿತ್ತು ಅದನ್ನ ನಾನು waiting state ಗೆ ಕನ್ವರ್ಟ್ ಮಾಡ್ತೀನಿ. So we have two operations, that is block operation and the wake up operation. ಬ್ಲಾಕ್ ಸ್ಟೇಟ್ ಇಂದ ನಾನು ಮತ್ತೆ ಅದನ್ನ ಎಕ್ಸಿಕ್ಯೂಟಿಂಗ್ ಸ್ಟೇಟ್ ಗೆ ತರ್ತಿದ್ದೀನಿ ಯೂಸಿಂಗ್ ಸಿಗ್ನಲ್ ಆಪರೇಷನ್ ಅಂತ ಅಂದ್ರೆ that is called as your wake up operation. ಬ್ಲಾಕ್ ಅಂತ ಅಂದ್ರೆ ಅದೇ ಸಿಗ್ನಲ್ ವೇಟ್ ಆಪರೇಷನ್ ನ ಯೂಸ್ ಮಾಡ್ಕೊಂಡು ಅಥವಾ ವೇಟಿಂಗ್ ಸ್ಟೇಟ್ ನ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಆ ಪ್ರಾಸೆಸ್ ಎಕ್ಸಿಕ್ಯೂಟಿಂಗ್ ಸ್ಟೇಟ್ ಅಲ್ಲಿ ಇರೋದನ್ನ ಬ್ಲಾಕ್ ಸ್ಟೇಟ್ ಗೆ ತರ್ತಿದ್ದೀನಿ. ಅದೇ ತರ ಬ್ಲಾಕ್ ಪ್ರಾಸೆಸ್ ನ ನಾನು ರೀಸ್ಟಾರ್ಟ್ ಮಾಡ್ತಿದ್ದೀನಿ when another process executes a signal process. This is done by the wake up operation. So we have two operations as I've told, block ಒಂದು, ಇನ್ನೊಂದು wake up. ಬ್ಲಾಕ್ ಅಂತ ಅಂದ್ರೆ ಎಕ್ಸಿಕ್ಯೂಟಿಂಗ್ ಇಂದ ಅದನ್ನ ವೇಟಿಂಗ್ ಕ್ಯೂಗೆ
ಕಾಲ್ ಮಾಡುತ್ತೆ. ದ ಪ್ಲೇಸಸ್ ಅ ಪ್ರಾಸೆಸ್ ಇನ್ವೋಕಿಂಗ್ ದ ಆಪರೇಷನ್ ಆನ್ ದ ಅಪ್ರಾಪ್ರಿಯೇಟ್ ಸೆಮಾಫೋರ್. ಅಂದ್ರೆ ಇಫ್ ಇಟ್ ಇಸ್ ಆಫ್ ಅ ನಾನ್ ಪಾಸಿಟಿವ್ ಥಿಂಗ್ ಅಂತ ಅಂದ್ರೆ ದೆನ್ ದಟ್ ವಿಲ್ ಬಿ ಮೂವ್ ಟು ದಿ ವೇಟಿಂಗ್ ಕ್ಯೂ. ವೇಕಪ್ ಅಂತ ಅಂದ್ರೆ ವೇಟಿಂಗ್ ಕ್ಯೂ ಅಲ್ಲಿ ಇರುವಂತ ಪ್ರೋಸೆಸ್ ನಾನು ರೆಡಿ ಕ್ಯೂಗೆ ಮೂವ್ ಮಾಡ್ತೀನಿ. ದಟ್ ಇಸ್ ಕಾಲ್ಡ್ ಆಸ್ ಯುವರ್ ವೇಕಪ್. ರಿಮೂವ್ ಒನ್ ಪ್ರಾಸೆಸ್ ಇನ್ ದ ವೇಟಿಂಗ್ ಕ್ಯೂ ಅಂಡ್ ಪ್ಲೇಸ್ ಇಟ್ ಇಸ್ ಇನ್ ದ ರೆಡಿ ಕ್ಯೂ. ಆ ರೆಡಿ ಕ್ಯೂಗೆ ನಾವೇನ್ ಮೂವ್ ಮಾಡ್ತೀವಿ ದಟ್ ಇಸ್ ಕಾಲ್ಡ್ ಆಸ್ ದಿ ವೇಕಪ್ ಆಪರೇಷನ್. ಸೊ ನೋ ಬಿಸಿ ವೇಟಿಂಗ್ ಅಲ್ಲಿ ನಾವು ಎರಡು ತರ ಆಪರೇಷನ್ ಯೂಸ್ ಮಾಡ್ತೀವಿ, ಒಂದು ಬ್ಲಾಕ್ ಮತ್ತೆ ವೇಕಪ್. ಬ್ಲಾಕ್ ಅಂತ ಅಂದ್ರೆ ಆ ಪ್ರಾಸೆಸ್ ಏನಾದ್ರೂ ರಿಕ್ವೆಸ್ಟ್ ಮಾಡ್ತಿದೆ ಬೇಸ್ಡ್ ಆನ್ ದಿ ಸೆಮಾಫೋರ್ ವೇಟ್ ಆಫ್ ಎಸ್ ವ್ಯಾಲ್ಯೂ ಏನಾದ್ರೂ ನಾನ್ ಪಾಸಿಟಿವ್ ಇದ್ರೆ ಮಾತ್ರ ನಾವು ಅದನ್ನ ಬ್ಲಾಕ್ ಸ್ಟೇಟಿಗೆ ಮೂವ್ ಮಾಡ್ತೀವಿ. ಇನ್ನೊಂದು ವೇಕಪ್ ಸ್ಟೇಟ್ ಅಂತ ಅಂದ್ರೆ ರೀಸ್ಟೋರ್ ಮಾಡ್ತೀವಿ, ಅಂದ್ರೆ ವೇಟಿಂಗ್ ಸ್ಟೇಟ್ ಇಂದ ಅದನ್ನ ನಾನು ರೆಡಿ ಸ್ಟೇಟಿಗೆ ಮೂವ್ ಮಾಡ್ತೀನಿ. Here we have the wait and signal function implementation part. We have the integer part that is called as value, and that is initialized with 1, and we have the processes list. ಅಂದ್ರೆ ಯಾವ processes ಯಾವ state ಅಲ್ಲಿ ಇದೆ ಅಂತ ಹೇಳ್ತೀವಿ. Coming to the implementation of wait, first ನಾವ್ ಏನ್ ಮಾಡ್ತೀವಿ, we will try to acquire the critical section ನ acquire ಮಾಡಕ್ಕೆ try ಮಾಡ್ತೀವಿ. ಇನ್ನೊಂದು ನೆನ್ಪಿಟ್ಕೊಬೇಕು, ನಾವು ವೇಟ್ ಫಂಕ್ಷನ್ ಯೂಸ್ ಮಾಡ್ತಿದೀವಿ ಅಂದ್ರೆ we will make ಡಿಕ್ರಿಮೆಂಟ್ ನ ಯೂಸ್ ಮಾಡ್ತೀವಿ. ಅದೇ ತರ ಸಿಗ್ನಲ್ ನ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಅಲ್ಲಿ ಮೇಕ್ ಯೂಸ್ ಆಫ್ ಇನ್ಕ್ರಿಮೆಂಟ್ ಅಂದ್ರೆ ಇಂಟಿಜರ್ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತೀವಿ. ಅಂಡ್ ವೇಟ್ ಕಂಡೀಷನ್ ನಲ್ಲಿ ಇರೋಂಥ ಪ್ರಾಸೆಸ್ ನ ನಾವು ಬ್ಲಾಕ್ ಸ್ಟೇಟಿಗೆ ಯಾವಾಗ ಹಾಕ್ತೀವಿ ಅಂತ ಅಂದ್ರೆ ಇಫ್ ದ ವ್ಯಾಲ್ಯೂ ಇಂಟಿಜರ್ ವ್ಯಾಲ್ಯೂ ನಾವ್ ಏನ್ ಕನ್ಸಿಡರ್ ಮಾಡ್ತೀವಿ ಅದು ನೆಗೆಟಿವ್ ಆಗಿದ್ರೆ, ವಿಚ್ ಮೀನ್ಸ್ ಇಫ್ ಇಟ್ ಇಸ್ ಲೆಸ್ ದಾನ್ 0 ದೆನ್ ವಿ ವಿಲ್ ಆಡ್ ದಟ್ ಪ್ರಾಸೆಸ್ ಟು ದಿ ಬ್ಲಾಕ್ ಲಿಸ್ಟ್. ಆ ಬ್ಲಾಕ್ ಲಿಸ್ಟ್ ಅಥವಾ ಒಂದು ಲಿಸ್ಟ್ ನಾವು ವೇಟಿಂಗ್ ಲಿಸ್ಟ್ ಏನಂತ ಹೇಳ್ತೀವಿ ದಟ್ ವಿಲ್ ಬಿ ಪುಟ್ ಟು ದಿ ವೇಟಿಂಗ್ ಲಿಸ್ಟ್ ಆರ್ ಟು ದಿ ಬ್ಲಾಕ್ ಲಿಸ್ಟ್ ಅಂತ ಹೇಳ್ತೀವಿ. ಅದೇ ತರ ಸಿಗ್ನಲ್ ಫಂಕ್ಷನ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅಂದ್ರೆ ಇನ್ ವೇಟ್ ವಿ ವಿಲ್ ಬಿ ಅಕ್ವೈರಿಂಗ್ ದಿ ಕ್ರಿಟಿಕಲ್ ಸೆಕ್ಷನ್ and in signal we will release ಮಾಡ್ತೀವಿ and value will be incremented. If value is less than or equal to 0 ಅಥವಾ less than 0 ಆಗಿದೆ ಅಂತಂದ್ರೆ then we will remove the process from P. ಅಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಬ್ಲಾಕ್ ಲಿಸ್ಟ್ ಅಥವಾ ವೇಟಿಂಗ್ ಲಿಸ್ಟ್ ಅಲ್ಲಿ ಇರುವಂತ ಪ್ರಾಸೆಸ್ ನ we are activating it, ಅಂದ್ರೆ ಅದಕ್ಕೆ ಎಕ್ಸಿಕ್ಯೂಷನ್ ಮಾಡಕ್ಕೆ we are providing the chance or we are granting the request, and we will make use of this wake up function in order to restart the execution of that particular process which is removed from the list. So this is about the wait and the signal function. If the semaphore value is negative, its magnitude is the hash of the process waiting on that semaphore. Because it is switching order decrement ಮಾಡ್ತಿರೋದ್ರಿಂದ ನಮಗೆ ಅದು ವೇಟ್ ಸ್ಟೇಟಿಗೆ ಹೋಗುತ್ತೆ. Otherwise it could be moved to the blocked state. Next we have the deadlock concept, where this deadlock means ಅದು ಅಂದ್ರೆ ಒಂದ್ಸತಿ ವೇಟಿಂಗ್ ಸ್ಟೇಟಿಗೆ ಹೋದ್ರೆ ಅದು ವಾಪಸ್ ಎಕ್ಸಿಕ್ಯೂಷನ್ ಸ್ಟೇಟಿಗೆ ಬರಕ್ಕೆ ಆಗಲ್ಲ ಅಂತ ಸಿಚುಯೇಷನ್ ಅಥವಾ ಅಂತ ಪ್ರಾಸೆಸ್ ನ ನಾವು ಡೆಡ್ಲಾಕ್ ಸ್ಟೇಟಿಗೆ ಹೋಗಿದೆ ಅಂತ ಹೇಳ್ತೀವಿ. ಒನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂತ ಅಂದ್ರೆ ವೆನ್ ಯೂಸಿಂಗ್ ದ ಸೆಮಾಫೋರ್ ಟು ಬ್ಲಾಕ್ ಪ್ರೊಸೆಸರ್ ವೇಟಿಂಗ್ ಫಾರ್ ಅ ಲಿಮಿಟೆಡ್, ಅಂದ್ರೆ ಈಗ ಕ್ರಿಟಿಕಲ್ ಸೆಕ್ಷನ್ ನಾನು ಆಕ್ಸೆಸ್ ಮಾಡ್ಬೇಕಂತ ಅಂದ್ರೆ ಐ ವಿಲ್ ಬಿ ವೇಟಿಂಗ್ ಫಾರ್ ದಿ ಅದರ್ ಪ್ರೊಸೆಸ್ ಟು ರಿಲೀಸ್ ದಟ್. ಅದ್ ರಿಲೀಸ್ ಮಾಡೋವರೆಗೂ ನಾನು ಕಾಯ್ತಾ ಇರ್ತೀನಿ. ಸೊ ಆಗೇನಾಗತ್ತೆ, ಅದು ರಿಲೀಸೇ ಮಾಡ್ತಿಲ್ಲ ಅಂತಂದ್ರೆ ಐ ಕೆನಾಟ್ ಗೋ ಫರ್ದರ್, ನಾನು ಎಕ್ಸಿಕ್ಯೂಷನ್ ಮಾಡಕ್ಕಾಗಲ್ಲ. ಸೊ ಐ ವಿಲ್ ಬಿ ಇನ್ ದಿ ಡೆಡ್ ಲಾಕ್ ಸ್ಟೇಟ್ ವಿಚ್ ಅಕರ್ಸ್ ವೆನ್ ಮಲ್ಟಿಪಲ್ ಪ್ರೊಸೆಸರ್ ಆರ್ ಬ್ಲಾಕ್. ಅಂದ್ರೆ ಎನ್ ನಂಬರ್ ಆಫ್ ಪ್ರೊಸೆಸರ್ ಬ್ಲಾಕ್ ಆಗಿ ನನಗೆ ವೇಟಿಂಗ್ ಟೈಮ್ ಜಾಸ್ತಿ ಆಗುತ್ತೆ. ಆ ರಿಸೋರ್ಸಸ್ ಫ್ರೀ ಆಗೋವರೆಗೂ ಐ ಶುಡ್ ಬಿ ವೇಟಿಂಗ್. ಅದು ಫ್ರೀನೇ ಆಗಿಲ್ಲ ಅಂತ ಅಂದ್ರೆ ನಾನು ಏನಾಗ್ತೀನಿ, ಐ ವಿಲ್ ಬಿ ಮೂವಿಂಗ್ ಟು ದಿ ಬ್ಲಾಕ್ಡ್ ಸ್ಟೇಟ್, ಬ್ಲಾಕ್ ಪ್ರೊಸೆಸರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ that is called as your deadlock, which means the process which is moved to the block state when multiple processes are executing or when multiple processes are waiting for the resources which is not free, andre the resources are not free by the other processes, then the waiting processor will be moved to the block state. That is called as your deadlock. adre adu vapas execution ಮಾಡಕ್ಕೆ ಆಗಲ್ಲ. Here we have P ನಾಟ್ ಪ್ರಾಸೆಸ್ ಏನ್ ಮಾಡ್ತಾ ಇದೆ, ಫಸ್ಟ್ ಇಲ್ಲಿ ಎರಡು ಸೆಮಾಫೋರ್ಸ್ ನ ಕನ್ಸಿಡರ್ ಮಾಡಿದರೆ ಎಸ್ ಮತ್ತೆ ಕ್ಯೂ, ವೇರ್ ದೀಸ್ ಟು ಸೆಮಾಫೋರ್ಸ್ ಆರ್ ಇನಿಷಿಯಲೈಸ್ ಟು 1. ಸೆಮಾಫೋರ್ ಫಸ್ಟ್ ಇದು ವೇಟ್ ಆಫ್ ಎಸ್ ನ ಕಾಲ್ ಮಾಡ್ತಾ ಇದೆ ಅಂಡ್ ಇಟ್ ಇಸ್ ಕಾಲಿಂಗ್ ವೇಟ್ ಆಫ್ ಕ್ಯೂ. ಆದ್ರೆ ಪಿ ಕ್ಯೂ ಏನ್ ಮಾಡ್ತಾ ಇದೆ, ಇದು ವೇಟ್ ಆಫ್ ಕ್ಯೂ ನ ಕಾಲ್ ಮಾಡ್ತಾ ಇದೆ, ಇದು ವೇಟ್ ಆಫ್ ಎಸ್ ನ ಕಾಲ್ ಮಾಡ್ತಾ ಇದೆ.
ಇದ್ರಲ್ಲಿ ಯಾವ ತರ ಎಕ್ಸಿಕ್ಯೂಷನ್ ಆಗತ್ತೆ ಅಂತ ಅಂದ್ರೆ ಇದು ಫಸ್ಟ್ ಸಿಗ್ನಲ್ ಆಫ್ ಎಸ್ ಬೇಕು, ಆಮೇಲೆ ಸಿಗ್ನಲ್ ಆಫ್ ಕ್ಯೂ ಫಂಕ್ಷನ್ ನ ಕಾಲ್ ಮಾಡುತ್ತೆ. ಇದು ಸಿಗ್ನಲ್ ಆಫ್ ಕ್ಯೂ ನ ಫಸ್ಟ್ ಕಾಲ್ ಮಾಡುತ್ತೆ, ದೆನ್ ಇಟ್ ವಿಲ್ ಕಾಲ್ ದಿ ಸಿಗ್ನಲ್ ಆಫ್ ಎಸ್ ಫಂಕ್ಷನ್. ಬಟ್ if p naught wants to execute this wait of q ಅಂದ್ರೆ ಸೆಕೆಂಡ್ ಪ್ರಾಸೆಸರ್ ಸೆಕೆಂಡ್ ಸೆಮಾಫೋರ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅಂದ್ರೆ then the signal of this p1 ಫಸ್ಟ್ ಈ ಸಿಗ್ನಲ್ ಆಫ್ q ನ ಎಕ್ಸಿಕ್ಯೂಟ್ ಮಾಡಬೇಕು. ಇದನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತ ಅಂದ್ರೆ then p naught will be in the ಬ್ಲಾಕ್ ಸ್ಟೇಟ್ ಅಲ್ಲೇ ಇರುತ್ತೆ. ಸೊ ಹಿಯರ್ ಇದೆರಡು ಪ್ರಾಸೆಸ್ ಏನಾಗ್ತಾ ಇದೆ, ಡೆಡ್ ಲಾಕ್ ಸ್ಟೇಟಿಗೆ ಹೋಗ್ತಾ ಇದೆ. ಬಿಕಾಸ್ p1 ಕಂಟಿನ್ಯೂ ಮಾಡ್ಬೇಕಂತಂದ್ರೆ ವೇಟ್ ಆಫ್ ಎಸ್ ಸಿಗ್ನಲ್ ಆಫ್ ಎಸ್ ಇಲ್ಲಿ ಎಕ್ಸಿಕ್ಯೂಟ್ ಆಗ್ಬೇಕು p1 ಎಕ್ಸಿಕ್ಯೂಟ್ ಮಾಡಕ್ಕೆ. ಅದೇ ತರ p0 ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅಂದ್ರೆ ಸಿಗ್ನಲ್ ಆಫ್ q ಶುಡ್ ಬಿ ಎಕ್ಸಿಕ್ಯೂಟೆಡ್. ಇದು ಎರಡೂ ಆಗಲ್ಲ ಬಿಕಾಸ್ ಬೋತ್ ಆರ್ ಡಿಪೆಂಡೆಂಟ್ on each other. So these two processes will be moved to the deadlock state. Next we have the starvation ಅಥವಾ age indefinite blocking ಅಂತ ಹೇಳ್ತೀವಿ. Next we have the starvation ಅಂತ ಅಂದ್ರೆ ಲೈಕ್ ಒಂದು ಪ್ರಾಸೆಸರ್ ಅದು ಬ್ಲಾಕ್ ಸ್ಟೇಟಿಗೆ ಹೋದ್ರೆ ಇಟ್ ಕೆನಾಟ್ ನೆವರ್ ಕಮ್ ಬ್ಯಾಕ್ ಟು ದಿ ಎಕ್ಸಿಕ್ಯೂಷನ್ ಸ್ಟೇಟ್ ಆರ್ ರೆಡಿ ಸ್ಟೇಟ್. ಅದು ಮತ್ತೆ ಎಕ್ಸಿಕ್ಯೂಷನ್ ಸ್ಟೇಟಿಗೆ ಬರೋಕ್ಕೆ ಆಗಲ್ಲ. ಅಂಥ ಪ್ರಾಸೆಸ್ನ ನಾವು ಸ್ಟಾರ್ವೇಷನ್ ಅಂತ ಹೇಳ್ತೀವಿ. ಅನದರ್ ಪ್ರಾಬ್ಲಮ್ ಇಸ್ ಟು ಬಿ ಕನ್ಸಿಡರ್ ಇಸ್ ಯೋರ್ ಸ್ಟಾರ್ವೇಷನ್ ವೇರ್ ಒನ್ ಆರ್ ಮೋರ್ ಪ್ರಾಸೆಸರ್ ವಿಲ್ ಬಿ ಬ್ಲಾಕ್ಡ್. ಅಂದರೆ ಇವಾಗ ಒಂದು ಪ್ರಾಸೆಸರ್ ಕ್ರಿಟಿಕಲ್ ಸೆಕ್ಷನ್ ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತ ಅಂದರೆ ಅದರ ರೆಸ್ಟ್ ಆಫ್ ದಿ ಪ್ರಾಸೆಸರ್ ಬ್ಲಾಕ್ ಆಗಿರುತ್ತೆ. And it will be blocked forever. Some of the processes will be blocked forever and it will never gets a chance to make their turn. ಅಂದ್ರೆ critical section execute ಮಾಡಕ್ಕೆ ಅದಕ್ಕೆ ಚಾನ್ಸಸ್ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಇನ್ ದ ಸೆಮಾಫೋರ್ ಅಬೌವ್ ಅದ್ರಲ್ಲಿ ನಾವು ಯಾವುದೇ ಥರ ಯಾವ ಅಲ್ಗಾರಿದಮ್ ಯೂಸ್ ಮಾಡ್ತಿದ್ವಿ ಅಂತ ಸ್ಪೆಸಿಫೈ ಮಾಡಿಲ್ಲ, ಅಥವಾ ಯಾವ ಪ್ರಾಸೆಸ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕಂತ ಹೇಳಿಲ್ಲ. ಸೊ ಆ ರೀಸನಿಂದ ಏನಾಗುತ್ತೆ, ಎರಡೂ ವೇಟ್ ಫಂಕ್ಷನ್ ಮತ್ತು ಸಿಗ್ನಲ್ ಕಾಲ್ ಏನು ಫಂಕ್ಷನ್ ಕಾಲ್ ಮಾಡಿದ್ದೀವಿ ಅದೆರಡೂ ಡೆಡ್ ಲಾಕ್ ಸ್ಟೇಟ್ ಅಥವಾ ಸ್ಟಾರ್ವೇಷನಿಗೆ ಹೋಗುತ್ತೆ. ಬಿಕಾಸ್ ಪ್ರಾಸೆಸ್ p0 ಎಕ್ಸಿಕ್ಯೂಟ್ ಮಾಡಬೇಕಂತ ಅಂದರೆ p1 ಅದು ಸಿಗ್ನಲ್ ಆಫ್ ಕ್ಯೂನ ಎಕ್ಸಿಕ್ಯೂಟ್ ಮಾಡಬೇಕು. ಅದೇ ಥರ p1 ಎಕ್ಸಿಕ್ಯೂಟ್ ಮಾಡಬೇಕಂತ ಅಂದರೆ ಸಿಗ್ನಲ್ ಆಫ್ q or p what we have taken that should be executed. ಸೊ ಆ ಥರ ಕಂಡೀಷನ್ಸ್ ಬಂದಾಗ ಎರಡೂ ಬ್ಲಾಕ್ ಸ್ಟೇಟಿಗೆ ಹೋಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ದಿ ಸ್ಟಾರ್ವೇಷನ್. ನಾವು FIFO ಮೆಥಡ್ನ ಯೂಸ್ ಮಾಡಿಕೊಂಡು ಕ್ಯೂ ಬಿಲ್ಡ್ ಮಾಡಿದ್ದೀನಿ ಅಂತ ಅಂದರೆ ದೆನ್ ಎವ್ರಿ ಪ್ರಾಸೆಸರ್ ಇನ್ ದಟ್ ಪರ್ಟಿಕ್ಯುಲರ್ ಕ್ಯೂ ಚಾನ್ಸ್ ಸಿಗುತ್ತೆ, ಅಂದರೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅದಕ್ಕೆ ಚಾನ್ಸ್ ಸಿಗುತ್ತೆ. ಅದೇ LIFOನ ಯೂಸ್ ಮಾಡಿದ್ದೀನಿ ಅಂತ ಅಂದರೆ ಯಾವುದು ಇವಾಗ LIFO ಕ್ಯೂ ಅಂತ ಅಂದರೆ ಯಾವ ಕ್ಯೂಗೆ ಫಸ್ಟ್ ಯಾವ ಪ್ರಾಸೆಸರ್ ಬಂದಿರುತ್ತೋ, ಲೆಟ್ ಅಸ್ ಕನ್ಸಿಡರ್ p1 ಪ್ರಾಸೆಸ್ ಏನಾದರೂ ಫಸ್ಟ್ ಬಂದಿದೆ ಅಂತ ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್. ಇದು ಫಸ್ಟ್ ಹೋಗಿರೋದ್ರಿಂದ ಫಸ್ಟ್ ಇನ್ ಲಾಸ್ಟ್ ಔಟ್ ಅಂತಲೂ ಹೇಳ್ಬೋದು ನಾವು ಇದನ್ನು. ಸೊ ಅದು ಫಸ್ಟ್ ಹೋಗಿರೋದ್ರಿಂದ ಅದು ಲಾಸ್ಟ್ ಔಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದಕ್ಕೆ ತುಂಬ ವೇಟಿಂಗ್ ಟೈಮ್ ಆಗುತ್ತೆ. ಇಫ್ ದ ಪ್ರಾಸೆಸರ್ ನಂಬರ್ ಇಸ್ ಮೋರ್ ಅಂದರೆ ಪ್ರಾಸೆಸರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ದಿಸ್ ವೇಟಿಂಗ್ ಟೈಮ್ ಆಫ್ ಪ್ರಾಸೆಸ್ p1 ವಿಲ್ ಬಿಕಮ್ ಮೋರ್. ಅಥವಾ ಅದು ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಇಟ್ ಕುಡ್ ಬಿ ಅ ಸ್ಟಾರ್ ಅಂತ ಅಂದರೆ ದಟ್ ಪ್ರಾಸೆಸ್ ವಿಲ್ ಬಿ ಆರ್ ಇಟ್ ವಿಲ್ overcome the starvation thing. So this is about the starvation.